ಯಥಾ ಪ್ರಕಾರ ಕೆಲವು ಪ್ರಶ್ನೆಗಳು ನಿಮಗೆ. ಕ್ವಿಜ್ ಟೈಮ್. ವಾಕ್ಯ ಓದಿದ್ದೀವಾ? ಅಭ್ಯಾಸ ಆಗ್ಬಿಡೋದ್ರೆ ಈ ಕ್ವಶನ್ಸ್. ಮೊದಲೆಲ್ಲ ಸ್ವಲ್ಪ ಚುಸ್ತಿತ್ತು, ಏನೋ ಒಂದು ಸಲ ನೋವು ಆಗ್ತಿತ್ತು. ಈಗ ಅದೇ ಇದೇ ಹಾಡಿದ್ದೆ ಹಾಡು ಕಿಸುಪಾಯಿ ದಾಸ ಅಂತ. ವಾಕ್ಯ ಓದಿದ್ದೀವ? ನಾವೆಲ್ಲರೂ ಇಲ್ಲಿ ಕೂತ್ಕೊಂಡ್ರೆಲ್ಲ ಓದಿದ್ದೀವ? ಆತ್ಮಸಾಕ್ಷಿಯಾಗಿ ನಾವು ಉತ್ತರ ಕೊಟ್ಕೋಬೇಕು. ಬೆಳಗಿನ ಜಾವ ನಾನು ವಾಕ್ಯ ಓದಿದ್ದೇ ಆಗಿದ್ದರೆ ನನ್ನ ಸ್ವಾಮಿ ವಾಕ್ಯದ ಮುಖಾಂತರ ಏನು ಮಾತಾಡಿದ? ಈ ಬೆಳಗಿನ ಜಾವ ಪ್ರಾರ್ಥನೆ ಮಾಡಿದ್ದೇ ಆಗಿದ್ದರೆ ನನ್ನ ಕುಟುಂಬವನ್ನು ಬಿಟ್ಟು ಬೇರೆ ಯಾವುದಕ್ಕಾದರೂ ನಾವು ಪ್ರಾರ್ಥನೆ ಮಾಡಿದ್ದೇ ಆಗಿದ್ದರೆ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಆಲೈಸಿದಾನೆ ಅನ್ನುವಂಥ ಒಂದು ನಂಬಿಕೆ ನನಗಿದೆಯಾ? ಪ್ರಾರ್ಥನೆ ಮಾಡಿದ್ದೇ ಆಗಿದ್ದರೆ ಕನಿಷ್ಠ ಒಂದು ಆತ್ಮವನ್ನಾದರೂ ನಾನು ದೇವರ ಬಳಿಗೆ ತಂದಿದ್ದೀನ ಈ ಬೆಳಗಿನ ಸಮಯದಲ್ಲಿ? ಈ ಪ್ರಶ್ನೆ ನಿಮ್ಮ ಜೀವನವನ್ನು ಕದಲಿಸಬೇಕು. ಈ ಪ್ರಶ್ನೆ ನಿಮ್ಮ ಜೀವನದಲ್ಲಿ ನಿದ್ರೆಯನ್ನು ದೂರ ಮಾಡಬೇಕು. ಈ ಪ್ರಶ್ನೆಗಳು ನಿಮ್ಮ ಜೀವನದಲ್ಲಿ ಊಟವನ್ನು ದೂರ ಮಾಡಬೇಕು. ಈ ಪ್ರಶ್ನೆಗಳು ನಿಮ್ಮ ಜೀವನದಲ್ಲಿ ಸಮಾಧಾನದಿಂದ ನಿಮ್ಮನ್ನು ಮಲಗಕ್ಕೆ ಬಿಡಬಾರ್ದು. ಸುವಾರ್ತೆ ಸಾರದೆ ಹೋದರೆ ಅಯ್ಯೋ ನನ್ನ ಗತಿ ಏನೆಂದು ಹೇಳಲಿ ಅಂತ ವಾಕ್ಯ ಹೇಳ್ತದೆ. ಪ್ರೀತಿಯ ದೇವಜನರೇ, ನಾವು ಜೀವಿಸ್ತಾ ಇರೋದು ಪ್ರಾಣಿಗಳಂತೆ ಅಲ್ಲ, ಅನ್ಯರಂತೆ ಅಲ್ಲವೇ ಅಲ್ಲ. ವಿಶ್ವಾಸಿಗಳಾಗಿ ನಾವು ಜೀವಿಸೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ. ಯಾವ ರೀತಿ? ವಿಶ್ವಾಸಿಗಳಾಗಿ. ನಮ್ಮ ವಿಶ್ವಾಸ ಜೀವನ ಒಂದು ವ್ಯಕ್ತಿಯನ್ನು ವಿಶ್ವಾಸಿಯನ್ನಾಗಿ ಮಾಡಿದರೆ ಪರಲೋಕಕ್ಕೆ ನಾನು ಹೋಗುವಾಗ ನಾನು ಬಹಳ ಧೈರ್ಯದಿಂದ ಹೋಗ್ತೇನೆ, ಬಹಳ ಹೆಮ್ಮೆಯಿಂದ ಹೋಗ್ತೇನೆ. ಸಾವು ಅನ್ನುವಂಥ ಭಯ ನನ್ನನ್ನು ಕಾಡೋದಿಲ್ಲ. ಗುಡ್ ಫ್ರೈಡೇ ದಿವಸ 7 ಮಾತುಗಳು 7 ಜನ ಮಾತಾಡಿದಾರಲ್ಲ, ಅದ್ಭುತವಾದಂಥ ಮಾತುಗಳನ್ನು ನಾನು ನೆನೆಸ್ತೀನಿ. ಯೂಟ್ಯೂಬಲ್ಲಿ ಬಂತಾವು 7 ಮಾತುಗಳು. ದೇವರು ತನ್ನ ಯೇಸುಸ್ವಾಮಿ ಯಾಕೆ 7 ಮಾತಾಡ್ದ ನನಗೆ ಉತ್ತರ ಗೊತ್ತಿಲ್ಲ. 8 ಯಾಕೆ ಮಾತಾಡಿಲ್ಲ ಗೊತ್ತಿಲ್ಲ. 6 ಯಾಕೆ ಮಾತಾಡಿಲ್ಲ ನನಗೆ ಗೊತ್ತಿಲ್ಲ. 7 ನಾನು ನೆನೆಸ್ತೀನಿ, ಅದು ಪರಿಪೂರ್ಣವಾದಂಥ ಒಂದು ಸಂಖ್ಯೆ ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ಗೊತ್ತಿಲ್ಲ. ಯೇಸುಸ್ವಾಮಿ ಶಿಲ್ಬೆ ಮೇಲೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ಆ ಶಿಲ್ಬೆಯನ್ನು ಒಪ್ಪಿಕೊಂಡ. ಏನೋ ದೈನಾಸ ಪರಿಸ್ಥಿತಿಯಲ್ಲಿ, ದರಿದ್ರ ಪರಿಸ್ಥಿತಿಯಲ್ಲಿ, ದೀನ ಪರಿಸ್ಥಿತಿಯಲ್ಲಿ, ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ, ಅಯ್ಯೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಾತ್ರ ಖಂಡಿತವಾಗಿ ಆತ ಏರಲಿಲ್ಲ. ಮನುಷ್ಯನಾಗಿ ಓಕೆ, ಆದರೆ ದೇವರ ಮಗನಾಗಿ ಆತ ಹೆಮ್ಮೆಯಿಂದ ಆ ಶಿಲುಬೆಯನ್ನು ಅಪ್ಪಿಕೊಂಡ. ಹಲ್ಲೆಲೂಯ. ಆ ಶಿಲುಬೆ ಇವತ್ತು ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಎಷ್ಟು ಗುಡ್ ಫ್ರೈಡೇಸ್ ಆಗೋದ್ವಲ್ಲ ನಮ್ಮ ಜೀವನದಲ್ಲಿ. ಒಂದ್ಸಲ ಜ್ಞಾಪಕ ಮಾಡೋಣ. ಸಂತೋಷ್ ಬ್ರದರ್, ಎಷ್ಟೋ ವರ್ಷಗಳಾಯ್ತಲ್ಲ ಗುಡ್ ಫ್ರೈಡೇಗಳು. ಎಷ್ಟೆಷ್ಟೆಲ್ಲ ಮೊದಲೆಲ್ಲ ಗುಡ್ ಫ್ರೈಡೇಗೆ ಪಾಸ್ಟರ್ ಒಬ್ಬರೇ ಹೇಳ್ತಾಯಿದ್ರು. ಆಮೇಲೆ ನಿಧಾನವಾಗಿ ಪ್ರಣೀತರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನಿಧಾನವಾಗಿ ವಿಶ್ವಾಸಿಗಳು 1, 2, 3 ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಇವತ್ತು 7 ಜನ ಅವರೇ ವಾಕ್ಯ ಹೇಳುವಂಥ ಪರಿಸ್ಥಿತಿ. ಇವೆಲ್ಲ ನೀವು ಕಣ್ಣಾರೆ ಕಂಡಿರ್ತೀರಿ. ಆ ಶಿಲುಬೆ ಮಾತು ನಿನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ತಂದಿದೆ. ವಾಕ್ಯ ಹೇಳುತ್ತೆ, ಒಬ್ಬನು ತನ್ನನ್ನು ತಾನು ಬರಿದು ಮಾಡಿಕೊಂಡು ತನ್ನನ್ನು ತಾನು ಅಲ್ಲಗಳೆದು ನನ್ನನ್ನು ಹಿಂಬಾಲಿಸಿದರೆ ಅವನಿಗಿರುವಂಥ ಭಾಗ್ಯನೇ ಬೇರೆ ಅಂತ ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿ ತನ್ನನ್ನು ತಾನು ಬರಿದು ಮಾಡಿಕೊಂಡ. ಆತನಿಗೇನೂ ಕಡಿಮೆ ಇರಲಿಲ್ಲ. ನೀನು ನಾನು ನೆನೆಸಿದಂತೆ ಆತ ದರಿದ್ರವಾಗಿ ಒಂದು ಗೋದಲಲ್ಲಿ ಹುಟ್ಟಬೇಕಾದ ಪರಿಸ್ಥಿತಿ ಇರಲಿಲ್ಲ. ಅರಮನೆಗಳನ್ನು ಸುಮ್ಮನೆ ಸೃಷ್ಟಿ ಮಾಡಿದಂಥ ದೇವರು, ಬೆಳ್ಳಿ ಬಂಗಾರವನ್ನು ಸುಮ್ಮನೆ ಸೃಷ್ಟಿ ಮಾಡಿದಂಥ ದೇವರು, ಆತನು ಯಾವುದೋ ಚಿಂದಿ ಬಟ್ಟೆಯಲ್ಲಿ ಹೊದ್ದುಕೊಂಡು ಬರಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ನಾನು ಎಷ್ಟೇ ಬಡವಳಾಗಿದ್ದರೂ ಸಹ ನನ್ನ ಮಗು ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ಜನಿಸಬೇಕು ಅಂತ ನನ್ನ ಇಷ್ಟ ಅಲ್ವಾ? ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ಒಂದು ಒಳ್ಳೆ ಡಾಕ್ಟರ್ ನೋಡಬೇಕು ಅಂತ ಬಹಳ ಇಷ್ಟ ನಮಗೆ. ದ ಬೆಸ್ಟ್ ಅನ್ನುವಂಥ ಆಸೆ ನಮಗೆ. ಯೇಸು ಸ್ವಾಮಿ ಒಂದು ವೇಳೆ ಮನಸ್ಸು ಮಾಡಿದೆ ತಂದೆಯಾದ ದೇವರಿಗೆ, ಸ್ವಾಮಿ
ಆ ಗೋಧಿಲಿ ಬೇಡ, ಆ ಪಕ್ಕದಲ್ಲಿ ಹೇರೋದೇನಲ್ಲ ಅವನ್ನ ವೆಕೆಟ್ ಮಾಡಿಸಿಬಿಡು, ಮನೆ ಖಾಲಿ ಮಾಡಿಸು, ನಾನು ಅಲ್ಲಿ ಹುಡ್ತೀನಿ, 1 ವರ್ಷ ಇರ್ತೀನಿ, ಆಮೇಲೆ ತಂದು ಅವನಲ್ಲಿ ಹಾಕೋನು ದೇವ್ರು ಮಾಡ್ತಿದ್ನೇನೋ ಗೊತ್ತಿಲ್ಲ. ಬಹಳ ಸುಲಭವಾದ ಕೆಲಸ. ಆತ ಮಾಡಲಿಲ್ಲ. ಯಾಕೆ? ತನ್ನನ್ನು ತಾನು ಬರಿದು ಮಾಡಿಕೊಂಡ, ತನ್ನನ್ನು ತಾನು ಅಲ್ಲಗಳೆದುಕೊಂಡ. ಇವತ್ತು ನಮ್ಮ ಜೀವನದಲ್ಲಿ ಆ ಬರಿದು ಮಾಡಿಕೊಳ್ಳುವಂಥ ವಿಷಯ ನನ್ನಲ್ಲಿ ಇದ್ದಿದ್ದೇ ಆಗಿದ್ದರೆ ನಾನು ನಾನಾಗಿ ಉಳಿಯೋದಿಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಡಿನಯಲ್, ಬರಿದು ಮಾಡಿಕೊಳ್ಳುವುದು, ಅಲ್ಲಗಳೆಯುವುದು ನನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ ಮೊದಲನೇ ಮಾತು ಏನು? ಮಾತಾಡಿದವ್ರು ಬಿಟ್ಟು ಬೇರೆಯವ್ರು ಮಾತಾಡ್ರಿ ನೋಡೋಣ. ಆ ವಾಕ್ಯ ಅವತ್ತು ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ, ಅವ್ರು ಬಿಟ್ಟು ಬೇರೆಯವ್ರು ಮಾತಾಡ್ರಿ. ಸ್ವಲ್ಪ ಹೇಳಿ, ಗಟ್ಟಿ ಹೇಳಿ, ಎಲ್ರಿಗೆ ಕೇಳ್ಸಂಗೆ. ಮರ್ದೋಗ್ಬಿಡಿ ಬಂತ ನೆಕ್ಸ್ಟ್ ಗುಡ್ ಫ್ರೈಡೆ ಜ್ಞಾಪಕ ಬರುತ್ತೆ ನಮಗೆ. ತಂದೆಯೇ, ಇವರು ಏನು ಮಾಡುತ್ತಿರುವರೋ ಅರಿಯರು, ಅವರನ್ನು ಅಲ್ಲ, ವಿಮುಕ್ತಿಯ ಮಾರ್ಗವನ್ನು ಸ್ವಾಮಿ ತೆರೆದ ಶಿಲ್ವೆ ಮೇಲೆ. ಆತ ಅದನ್ನು ಗಟ್ಟಿಯಾಗಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇರುವಾಗ ಬಹಳ ಮಾತುಗಳು ಮಾತಾಡಿದ. ಕೆಲವನ್ನು ತನ್ನ ಜನರ ಜೊತೆಗೆ ಮಾತಾಡಿದ, ಶಿಷ್ಯರ ಜೊತೆಗೆ ಮಾತಾಡಿದ. ಕೆಲವು ವಿಷಯಗಳನ್ನು ಶಿಷ್ಯರು ಮತ್ತು ಅನ್ಯರು ಇರುವಾಗ ಮಾತಾಡಿದ. ಕೆಲವನ್ನು ಶಾಸ್ತ್ರಿಗಳು, ಪರಿಸಾಯರು ಟೀಕೆ ಮಾಡುವಂಥ ಜನರಿದ್ದಾಗ ಮಾತಾಡಿದ. ಕೆಲವನ್ನು ತನ್ನ ತಂದೆಯೊಟ್ಟಿಗೆ ಮಾತ್ರ ಮಾತಾಡಿದ. ಆಗ ಸುತ್ತಲೂ ಯಾರೂ ಇರಲಿಲ್ಲ. ತನ್ನ ತಂದೆ ಹತ್ರ ಮಾತಾಡುವಾಗ ಸುತ್ತಲೂ ಯಾರು, ಕೆಲವು ಸನ್ನಿವೇಶದಲ್ಲಿ ಮಾತ್ರ ಇತ್ತು. ಆತ ಊಟ ಮಾಡುವಾಗ ದೇವರ ಸ್ತೋತ್ರ ಮಾಡಿ 5,000 ಜನಕ್ಕೆ ಕೊಟ್ಟಿದ್ದು. ಆಮೇಲೆ ಲಾಜರನ ಬಗ್ಗೆ ಮಾತಾಡುವಾಗ ಕೆಲವು ವಿಷಯಗಳಲ್ಲಿ ಮಾತ್ರ ತಂದೆ ಹತ್ರ ಓಪನ್ನಾಗಿ ಜನರಿರುವಾಗ ಮಾತಾಡ್ದ. ನಾವು ಜನರ ಎದುರಿಗೆ, ಜನರಿಗೆ ಕಾಣಿಸ್ಲಿ, ಜನರಿಗೆ ಗೊತ್ತಾಗಲಿ ಅಂಥೇಳಿ ತಂದೆ ಹತ್ರ ಮಾತಾಡೋಕ್ಕೆ ಬಹಳ ಕಷ್ಟಪಡ್ತೀವಿ, ಇಷ್ಟಪಡ್ತಿರ್ತೀವಿ ಅಲ್ವಾ? ಅಪ್ಪ ಹತ್ರ ಮಾತಾಡೋಕ್ಕೆ, ತಂದೆಯಾದ ದೇವ್ರ ಹತ್ರ ಮಾತಾಡೋಕ್ಕೆ, ಜನರ ಎದುರಿಗೆ, ಜನರಿಗೆ ಗೊತ್ತಾಗಂಗೆ, ಜನರಿಗೆ ಕಾಣಿಸಂಗೆ, ನನ್ನ ಜ್ಞಾನ ಏನು, ನಾನು ಎಂಥ ಭಾಷೆ ಉಪಯೋಗಿಸ್ತೀನಿ, ಅದು ಜನರಿಗೆ ಅರಿವು ಬರಲಿ, ಇವನು ಯಾರು ಅಂತ ಗೊತ್ತಾಗಲಿ ಅಂಥೇಳಿ ಅವ್ರ ಎದುರಿಗೆ ನಾನು ಮಾತಾಡೋಕ್ಕೆ ಭಾಳ ಇಷ್ಟಪಡ್ತೀನಿ. ಆದರೆ ಯಾರೂ ಇಲ್ಲದೆ ಇರುವಾಗ ನನ್ನ ತಂದೆ ಹತ್ರ ನಾನು ಎಷ್ಟು ಸಮಯ ಮಾತಾಡಿದ್ದೀನಿ. ಆ ತಾಯಿ ಒಬ್ಬರು ಸಾಕ್ಷಿ ಹೇಳ್ತಾ ಇದ್ದರು. ಮಗನಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿದೆ, ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ಆಕೆ ನಂಬಿಕೆ ದೊಡ್ಡದಷ್ಟೇ, ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆ ನಂಬಿಕೆ ಆ ಮಟ್ಟದಲ್ಲಿದೆ ಅವ್ರದ್ದು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿದರು. ಏನು ಪ್ರಾರ್ಥನೆ ಮಾಡಿದ್ದೀನಿ ಅಂತ ತಾಯಿ ಮೈಕಲ್ಲಿ ಹೇಳಿದರು. ಇವತ್ತು ನಾವು ಬಹಳ ಜನ ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ ಬಿಡ್ರಿ ನಮಗೆ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಆ ತಾಯಿ ಧೈರ್ಯವಾಗಿ, ಬಹಳ ಸಿಂಪಲ್ಲಾಗಿ ಕಣ್ಣು ಮುಚ್ಕೊಂಡು ತಾನೇನು ದೇವ್ರ ಹತ್ರ ಮಾತಾಡಿದ್ದೀನಿ ನೇರವಾಗಿ ಹೇಳಿದ್ಲು. ಮಗು ವಾಸಿ ಆಯಿತು ಅಂತ ಹೇಳಿದರು. ಇನ್ನೊಬ್ಬ ತಾಯಿ ಸಾಕ್ಷಿ ಕೊಟ್ಟರು. ನೋವು ಬಂದಿತ್ತು, ಮಗನಿಗೆ ಜಾಂಡೀಸ್ ಆಗಿತ್ತು, ಪ್ರಾರ್ಥನೆ ಮಾಡಿದ್ವಿ, ಡಾಕ್ಟ್ರ್ ಇಷ್ಟು ದಿವಸ ಆಗುತ್ತೆ ಅಂದರು, ಅಷ್ಟರೊಳಗಡೆ ಎಲ್ಲ ನಯವಾಯಿತು. ತಂದೆ ಹತ್ರ ನಾವು ಎಷ್ಟು ಸಲ ಮಾತಾಡಿದ್ದೀವಿ, ಯಾವ ರೀತಿಯಲ್ಲಿ ಮಾತಾಡಿದ್ದೀವಿ, ಯಾರನ್ನ ಮೆಚ್ಚಿಸಬೇಕು ಅಂತ ಮಾತಾಡಿದ್ದೀವಿ, ಯಾರನ್ನ ಖಂಡಿಸಬೇಕು ಅಂತ ಮಾತಾಡಿದ್ದೀವಿ, ಯಾರನ್ನ ದಂಡಿಸಬೇಕು ಅಂತ ಮಾತಾಡಿದ್ದೀವಿ, ಯಾರಿಗೆ ಚುಚ್ಚಬೇಕು ಅಂತ ಮಾತಾಡಿವಿ, ಯಾರಿಗೇನಾದರೂ ಮೆಸೇಜ್ ಕಳಿಸ್ಬೇಕು ಅಂತ ನಾವು ಮಾತಾಡಿದ್ದೀವಿ. ತಂದೆ ಹತ್ರ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ನಾವು ವಿಶ್ವಾಸಿಗಳು ಒಂದು ಕಂಫರ್ಟ್ ಝೋನ್ನಲ್ಲಿ ನಾವು ಫಿಕ್ಸ್ ಆಗಿಬಿಟ್ಟಿವಿ ಈಗ. ಅಂದರೆ ಬಹಳ ಆರಾಮಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಸಭೆಯ ಬಗ್ಗೆ ನಾನು ಮಾತಾಡ್ತೇನೆ, ಬೇರೆ ಸಭೆ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ನನಗೆ ಇಷ್ಟ ಇಲ್ಲ. ಈ ಸಭೆಯಲ್ಲಿ ನಿನಗೆ ಬೆಳೆಯುವುದಕ್ಕೆ ಅವಕಾಶ ಇದೆ, ಮುಕ್ತವಾದಂಥ ಅವಕಾಶ ಇದೆ. ನಾನು ಬಹಳ ಸಭೆಗಳಿಗೆ ಹೋಗ್ತಾ ಇರ್ತೀನಿ. ಕೆಲವು ಸಭೆಗಳಲ್ಲಿ ಬೇರೆಯವರಿಗೆ ಆ ಒಂದು ಸ್ಥಾನಮಾನ ಕೊಡೋದಿಲ್ಲ, ಮಾತಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ನಾನು ಪಾಸ್ಟನ್ನು ಹೆಚ್ಚಿಸ್ಬೇಕಂತ ನಾನು ಮಾತಾಡ್ತಾ ಇಲ್ಲ. ಅವ್ರಿಗೆ ನನ್ನ ಬಗ್ಗೆ ಗೊತ್ತು, ನನಗೆ ಅವ್ರ ಬಗ್ಗೆ ಗೊತ್ತು. ಮೊನ್ನೆನೇ ಯಾವುದೋ ಒಂದು ಮದುವೆಯಲ್ಲಿ ನಮ್ಮ ಶಂಕರು ಮತ್ತು ಅವ್ರ ಮಿಸ್ಸಸ್ ಬೆಟ್ಟಿಯರು ಅದನ್ನೇ ಹೇಳ್ತಾ ಇದ್ದೆ. ನೀವು ಬಹಳ ಧನ್ಯರು, ನಿಮ್ಮ ಸಭೆಯಲ್ಲಿ, ಕಿಂಗ್ ಆಫ್ ಕಿಂಗ್ ಸಭೆಯಲ್ಲಿ ನೀವು ಧನ್ಯರು. ನಿಮ್ಮನ್ನು ಪಾಸ್ಟರ್ ಅವರು ಮತ್ತು ಅವರ ಮಗ ಬೆಳೆಯುವುದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆ ಅವಕಾಶವನ್ನು ನಾನು ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಬೆಳೆಯೋದಂದರೆ ಬರೀ ಇಲ್ಲಿ ಕಾಣಿಸ್ಕೊಳ್ಳೋದು ಮಾತ್ರ ಅಲ್ಲವೇ ಅಲ್ಲ. ನೀನು ಇರುವಂಥ ಸ್ಥಳದಲ್ಲಿ, ನೀನಿರುವಂಥ ಜಾಗದಲ್ಲಿ, ನೀನಿರುವಂಥ ಪರಿಸ್ಥಿತಿಗಳಲ್ಲಿ ದೇವರಿಗೋಸ್ಕರ ಜೀವಿಸುವುದು ಅದು ಒಳ್ಳೆಯ ಅವಕಾಶ. ಪ್ರತಿ ವಾರ ಒಳ್ಳೆ ವಾಕ್ಯ ಸಿಗ್ತಾ ಇದೆ,
ಒಳ್ಳೆ ಮೀಟಿಂಗ್ಸ್ ಆಗ್ತಾ ಇದೆ, ಒಳ್ಳೆ ಅದ್ಭುತ ಕಾರ್ಯಗಳು ಜರುಗ್ತಾ ಇದ್ದಾವೆ, ಕೇರ್ ಸೆಲ್ಸ್ ಇದ್ದಾವೆ, ಪ್ರೇಯರ್ ಸೆಲ್ಸ್ ಇದ್ದಾವೆ. ಫೋನ್ ಮಾಡಿದ್ರೆ ಪಾಸ್ಟರ್ ನಿಮ್ಮ ಮನೆಗೆ ಬರ್ತಾರೆ, ನೀವು ಪಾಸ್ಟರ್ ಮನೆಗೆ ಹೋಗ್ಬೋದು. ಎಷ್ಟೆಲ್ಲ ಓಪನ್ ಡೋರ್ಸ್ ನಿಮಗಿದ್ದಾವೆ. ಅದನ್ನು ನಾನು ಎಷ್ಟು ಮಟ್ಟಿಗೆ ಅನುಕೂಲ ಮಾಡ್ಕೊಂಡಿದ್ದೀನಿ, ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಂಡಿದ್ದೀನಿ, ಎಷ್ಟು ಮಟ್ಟಿಗೆ ನಾನು ಉದ್ಧಾರ ಆಗಿದ್ದೀನಿ, ಅದು ನಾನು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇಲ್ಲವಾದರೆ ಅಂದು ಬಂದಂಥ ವ್ಯಕ್ತಿ ಇಂದು ಸಹ ಹಾಗೇ ಇದ್ದೀನಾ? ಬಹಳ ದರಿದ್ರ ಪರಿಸ್ಥಿತಿ ಒಂದು ವೇಳೆ ಅದಿದ್ದೇ ಆಗಿದ್ದರೆ. ಅಂದು ನಾನು ಸಭೆಗೆ ಎಂಟರ್ ಆಗುವಾಗ ಯಾವ ರೀತಿ ಟೋಟಲ್ಲಾಗಿ ಪಾಸ್ಟರ್ ಮೇಲೆ ಡಿಪೆಂಡ್ ಆಗಿ ಒಂಥರ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಬಂದೆ. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಇದ್ದರೆ ಅಯ್ಯೋ ನಿನ್ನ ಗತಿ ಏನು? ಈ ಸಭೆಯಲ್ಲಿ ಅದು ಆಗಬಾರ್ದು. ಯಾಕೆ ಆಗಿಲ್ಲ ಅಂದರೆ ನಿನ್ನನ್ನು ನೀನು ಅಲ್ಲಗಳೆದಿಲ್ಲ. ಬರೀ ನಾನು, ನನ್ನದು, ನನ್ನದೇ. ಯೇಸು ಸ್ವಾಮಿ ತನ್ನನ್ನು ತಾನು ಬರದಿ ಮಾಡಿಕೊಂಡ. ಜನರ ಮುಂದೆ ಗೊತ್ತಾಗೋದಕ್ಕೋಸ್ಕರ ತನ್ನನ್ನು ಕ್ರೂರವಾಗಿ ಹಿಂಸಿಸಿದಂಥ ಆ ರೋಮನ್ ಅವರಿಗೆ ಯೇಸು ಸ್ವಾಮಿ ಅಂದರೆ ಗೊತ್ತಿಲ್ಲ, ಯೆಹೋವ ದೇವರಂದರೆ ಗೊತ್ತಿಲ್ಲ, ಪಸ್ಕ ಹಬ್ಬ ಅಂದರೆ ಗೊತ್ತಿಲ್ಲ. ಸೈನಿಕರು ಬಹಳ ಒರಟು ಜನ. ಕಮಾಂಡ್ ಏನು ಬರುತ್ತೋ, ಆಜ್ಞೆ ಏನು ಬರುತ್ತೋ ಅದು ಸುಮ್ಮನೆ ಮಾಡಿಬಿಡ್ತಾರೆ ಅಷ್ಟೇ. ಅವ್ರು ಏನು ಆಲೋಚನೆ ಮಾಡುವಂಥ ಬುದ್ಧಿ ಇರೋದಿಲ್ಲ. ಆ ಜನರ ಎದುರಿಗೆ ಕೇಳಿಸ್ಬೇಕು ಅಂತ ಸ್ವಾಮಿ ಮಾತಾಡ್ತಾನೆ. ತಂದೆಯೇ, ದೇವರೇ ಅಂದಿಲ್ಲ, ತಂದೆಯೇ ಅವರನ್ನು ಕ್ಷಮಿಸು. ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲಪ್ಪ. ತನ್ನನ್ನು ತಾನು ಸಂಪೂರ್ಣ ಬರಿದು ಮಾಡಿಕೊಂಡ, ಎಂಟಿ ಮಾಡಿಕೊಂಡ, ತನ್ನ ಶಕ್ತಿಯನ್ನೆಲ್ಲ ಪಕ್ಕಿಗಿಟ್ಬಿಟ್ಟು ನಿತ್ರಾಣವಾಗಿ ಅಂತ ಅಂದ್ಕೊಂಡು ನಿಂತ್ಕೊಂಡ. ಯಾಕೆ? ಅವರು ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟ. ಯಾಕೆ? ನೀನು ನಾನು ಮಾಡಿದಂಥ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಲ್ಲಿಸಬೇಕಾಗಿತ್ತು, ಆ ಅವಮಾನ ಆತ ಪಡಬೇಕಾಗಿತ್ತು, ಆ ಏಟದ ಮೇಲೆ ಬೀಳಬೇಕಾಗಿತ್ತು. ಅದಕ್ಕೋಸ್ಕರ ತನ್ನ ಶಕ್ತಿಯನ್ನು ಪಕ್ಕದಲ್ಲಿ ಇಟ್ಟ. ಹೆಂಗೆ ಹೇಳ್ಬೇಕು ನಿಮಗೆ? ಈಗ ನಿನ್ನ ಹತ್ರ ಒಂದು ಒಳ್ಳೆ ವೆಪನ್ ಇದೆ, AK-47 ಒಳ್ಳೆ ವೆಪನ್, ಒಂದು ಒಳ್ಳೆ ಗನ್ ಇದೆ ಅಂದ್ಕೊಳ್ಳಿ, ಒಂದು ಪಿಸ್ಟಲ್ ಇದೆ ಅಂದ್ಕೊಳ್ಳಿ, ಒಂದು ಒಳ್ಳೆ ಆಯುಧ ಇದೆ ಅಂದ್ಕೊಳ್ರಿ. ಈಗ ನಿನ್ನ ಮಗು ಅಥವಾ ನಿನಗೆ ಬಹಳ ಪ್ರಿಯವಾದಂಥ ಒಂದು ಸಣ್ಣ ಮಗು ಬರುತ್ತೆ, ಅದು ನಿನ್ನನ್ನು ಚೆನ್ನಾಗಿ ಹೊಡಿಬೇಕು ಅಂತ ಸಿಟ್ಟಲ್ಲಿ ಬರುತ್ತೆ. ಗದರಿಸಿದೆಯೋ ಏನೋ ಮಾಡಿದೆಯಾ ಅಂತೇಳಿ. ನಿನ್ನ ಕೈಲಿ ಸ್ಟ್ರಾಂಗ್ ವೆಪನ್ ಇದೆ, ಅದು ಬಂದು ಚೆನ್ನಾಗಿ ನಿನ್ನ ಜಜ್ಜುತ್ತಾ ಇದೆ. ಏನು ಮಾಡ್ತೀಯಾಗ ನೀನು? ಫಸ್ಟು ಆ ಗನ್ನ ದೂರ ಸರಿಸ್ಬಿಡ್ತಿ. ಆ ಮಗು ಹೊಡೆಯೋದನ್ನು ಮೌನವಾಗಿ ಸಹಿಸ್ಕೊತ. ಯಾಕೆ? ನಿನಗೆ ಆ ಮಗು ಮೇಲೆ ಪ್ರೀತಿ ಇದೆ. ಆ ಮಗುವಿನ ಕೋಪ ಕಡಿಮೆ ಆಗಬೇಕು, ಅದು ನಗಬೇಕು ಅಂದರೆ ನನ್ನ ಹೊಡಿಬೇಕದು, ನನ್ನ ಕೂದಲೆಲ್ಲ ಕಿತ್ತಬೇಕು, ಕಚ್ಚಬೇಕು ಇಲ್ಲೆಲ್ಲ, ಆಗಲೇ ನನ್ನ ಮಗುಗೆ ಸಮಾಧಾನ ಬರುತ್ತೆ. ಆ ಸಮಯದಲ್ಲಿ ಈ ವೆಪನ್, ಈ ಆಯುಧ ಏನು ಹಾರ್ಮ್ ಮಾಡಬಾರ್ದು, ಅನ್ಯಾಯ ಆಗಬಾರ್ದು, ಅದನ್ನು ದೂರ ಸರಿಸ್ಬಿಟ್ಟು ಪಟ್ಟ 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 ಹೊಡಿಸ್ಕೊಂಡು ಆಯ್ತಾ ಆಯ್ತಾ ಆಮೇಲೆ ಗಟ್ಟಿಗೆ ಮುದ್ದಿಟ್ಟು ಅದಾದಮೇಲೆ ನಮ್ಮ ವೆಪನ್ ನಾವು ತಗೊಳ್ತೀವಿ. ದೇವರು ಅದನ್ನೇ ಮಾಡ್ದ. ಆ ಕ್ಷಣದಲ್ಲಿ ಆತ ನಾನು ಈ ಮಕ್ಕಳನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಹೇಳಿದಂಥ ಸ್ವಾಮಿ ಇವತ್ತು ತಂದೆಯೇ ಅವರನ್ನು ಕ್ಷಮಿಸು ಅಂತ ಹೇಳ್ತಿದ್ದಾನೆ. ಯಾಕೆ? ಅವರ ದೃಷ್ಟಿಯಲ್ಲಿ ಆತ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದಾನೆ. ಅದಕ್ಕೋಸ್ಕರ ಸ್ವಾಮಿ ನಾನು ಇವ್ರನ್ನ ಕ್ಷಮಿಸ್ತೀನಿ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಆತ ತನ್ನ ಶಕ್ತಿಯನ್ನು ಆತನ ಕಾಲ್ ಮಾಡ್ಬೋದಾಗಿತ್ತು. ಒಂದು ಸಲ ಆ ಪೇತ್ರ ಗೆತ್ಸೆಮನೆ ತೋಟದಲ್ಲಿ ಆತನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದವರಿಗೆ ಕತ್ತಿಯಿಂದ ಅಟ್ಯಾಕ್ ಮಾಡಿದ ಅವನು, ಏಯ್ ಪೇತ್ರ ಕತ್ತಿ ಒಳಗಿಡು. ಒಂದು ನಿಮಿಷ, ಈ ಕ್ಷಣದಲ್ಲಿ ನಾನು ನನ್ನ ತಂದೆಯಾದ ದೇವರಿಗೆ ಒಂದು ರಿಕ್ವೆಸ್ಟ್ ಮಾಡಿದರೆ ಆತನ ದೂತರ ಗಣಗಳನ್ನು ಇಳಿಸ್ತಾನೆ. ಒಂದು ದೂತ 10,000 ಸೈನಿಕರಿಗೆ ಸಮ. ಒಂದು ಗಣದಲ್ಲಿ ಎಷ್ಟೋ ಸಾವಿರ ಜನ ಇರ್ತಾರೆ ಅಂತ ಹಲವಾರು ಗಣಗಳು ಇಳಿಸ್ತಾನೆ. ನನಗೇನು ಪವರ್ ಇಲ್ಲ ಅಂದ್ಕೋಬೇಡ, ಎಲ್ಲವನ್ನ ಪಕ್ಕಿಗಿಟ್ಟು ಸುಮ್ಮನೆ ಒಪ್ಕೊಳ್ತಾನೆ. ಯಾಕೆ ಗೊತ್ತಾ? ಇದೆಲ್ಲ ನಾನು ಪಡ್ಕೋಬೇಕಾಯ್ತು, ಅದಕ್ಕೋಸ್ಕರ ಬಂದೀನಿ. ನಾನು ಸುಮ್ಮನೆ ಅಮಾಯಕದಿಂದ ಬಂದಿಲ್ಲ, ನಾನು ನಿತ್ರಾಣವಾಗಿ ಬಂದಿಲ್ಲ, ಅಸಹಾಯಕನಾಗಿ ಬಂದಿಲ್ಲ, ದರಿದ್ರನಾಗಿ ನಾನು ಬಂದಿಲ್ಲ, ಅವೆಲ್ಲವೂ ನಾನಾಗಿ ಪಕ್ಕಿಗಿಟ್ಟು ಬಂದೀನಿ. ತಂದೆಯೇ ಅವರನ್ನು ಕ್ಷಮಿಸು. ಅವರು ಏನು ಮಾಡುತ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆ ಕ್ಷಣದಲ್ಲೇ ದೇವರು ಆ ಎಲ್ಲ ರೋಮನ್ ಸಿಪಾಯಿಗಳನ್ನ ಕ್ಷಮಿಸ್ಬಿಟ್ಟ. ಬಹಳ ಸಲ ನಾವು ಎಲ್ಲೋ ಚರ್ಚಲ್ಲಿ ಎಲ್ಲೋ ಹಿಂಸೆ ಆಯಿತು, ಯಾವುದೋ ಪಾಸ್ಟ್ ಮೇಲೆ ಏನೋ ಆಯಿತು, ಯಾರೋ ದೇವ್ರ ಸೇವೆಗೆ ಏನೋ ಅಡ್ಡಿ ಮಾಡಿದಂದರೆ ದೇವ್ರು ಸರಿಯಾಗಿ ಪಾಠ ಕಲಿಸ್ಬೇಕು ಅವರಿಗೆ. ದೇವ್ರು ಯಾಕೆ ಸೈಲೆಂಟಾಗಿದ್ದಾನೆ? ಆ ಗ್ರಾಹಮ್ ಸ್ಟೇನ್ಸ್ ಅವ್ರನ್ನ ಯಾಕೆ ಸುಡೋಕೆ ಬಿಡಬೇಕಾಗಿತ್ತು? ದೇವರು ಆ ಬೆಂಕಿ ಆರಿಸ್ಬೋದಾಗಿತ್ತು. ಆ 2 ಹಸುಳೆ ಮರಿಗಳು, ಆ 2 ಸಣ್ಣ ಮಕ್ಕಳು, ಅವು ಕೂಡ ಬೆಂದು ಹೋಗ್ಬಿಟ್ವಲ್ಲ ಆ ಬೆಂಕಿನಲ್ಲಿ. ಆಗ ದೇವ್ರು ಯಾಕೆ ಕ್ವೈಟ್ ಆಗಿದ್ದ ಅಂತ ಬಹಳಷ್ಟು ಪ್ರಶ್ನೆಗಳು ಬಂದಿರಬಹುದು ನಮಗೆಲ್ಲ. ಹಾಗೆ ಮೌನವಾಗಿರುವುದು ಅದು ದೇವರ ಚಿತ್ತವಾಗಿತ್ತು ಅಂತೇಳಿ ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿದೆ. ಅಷ್ಟು ಶಕ್ತಿಯುಳ್ಳ ದೇವರು
ನಿನ್ನ ಸಣ್ಣ ಹೃದಯವನ್ನು ಅಪೇಕ್ಷಿಸಿ ಬಂದು ಮಗನೇ ಮಗಳೇ ಒಳಗೆ ಬರಲಾ ಅಂದರೆ ಬರಬೇಡ್ತಡಿ ಸ್ವಾಮಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ಮಕ್ಕಳು ಮದುವೆ ಮುಗಿದ್ಮೇಲೆ ಬರುವಂತೆ, ನಾನು ಓದೆಲ್ಲ ಆದಮೇಲೆ ಬರುವಂತೆ, ಸ್ವಲ್ಪ ಲಂಚ ಹೊಡಿತೀನಿ ಆಸ್ತಿ ಮಾಡಿದ್ಮೇಲೆ ಬರುವಂತೆ, ಸ್ವಲ್ಪ ಹೊಲಸು ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊತೀನಿ, ನನ್ನ ಶರೀರ ಆಶೆಗಳನ್ನ ನೆರವೇರಿಸ್ಕೊತೀನಿ, ಆಮೇಲೆ ಬರುವಂತೆ. ಬರ್ತೀಯಾ? ಸಂಡೇ ಮಾತ್ರ ಬಂದೋಗು. ಬಾಯಿಂದ ಹೇಳಿಲ್ಲ, ಮನಸ್ಸಲ್ಲಿ ಅದನ್ನು ಮಾಡಿಕೊಂಡು ಕಾರ್ಯರೂಪಕ್ಕೆ ಮಾಡಿ ತೋರಿಸಿದ್ದೀವಿ ನಾವು. ಇಲ್ಲ ಅನ್ನೋದಕ್ಕೆ ನಮಗೆ ಯಾರಿಗೂ ಆ ಶಕ್ತಿ ಇಲ್ಲ. ದೇವ್ರು ಹೇಳ್ತಾನೆ, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಅರಿಯರು. ನಿನ್ನ ಪಕ್ಕದಲ್ಲಿರುವಂಥ ಆ ವ್ಯಕ್ತಿಗೆ ಕ್ಷಮಿಸೋದಕ್ಕೆ ನಿನಗೆ ಶಕ್ತಿ ಇದೆಯಾ? ನಾನು ಇವತ್ತು ಆ ವಾಕ್ಯ ಹೇಳೋದಕ್ಕೋಸ್ಕರ ನಾನು ಬಂದಿಲ್ಲ. ಖಂಡಿತವಾಗಿ ನಾನು ಹೇಳುವಂಥ ಮಾತೇ ಬೇರೆ ಇತ್ತು. ಅದನ್ನು ನಾನು ಪ್ರಣೀತರು ಟೆಕ್ಸ್ಟ್ ಮಾಡಿ ಹೇಳಿದ್ದೆ ಬೆಳಿಗ್ಗೆ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾತಾಡಿದಂಥ ಮಾತು ಹೇಳಬೇಕು. ಪ್ರಸಂಗ ಮಾಡಿದವರು ಬಿಟ್ಟು ಬೇರೆಯವ್ರು ಮಾತಾಡಬೇಕು. ಎರಡನೇ ಮಾತು, ಈ ಹೊತ್ತು ನೀನು ನನ್ನ ಸಂಗಡ ಪರದೈಸ್ನಲ್ಲಿರುವಿ. ಪರದೈಸು ಬಹಳ ವಿಚಿತ್ರವಾದ ಕಾನ್ಸೆಪ್ಟ್. ಐ ರಿಕ್ವೆಸ್ಟ್ ಪ್ರಣೀತ್ ಟು ಥ್ರೋ ಲೈಟ್ ಅಪ್ ಆನ್ ದಿಸ್ ಅಬೌಟ್ ಪ್ಯಾರಡೈಸ್. ಪರದೈಸು ಯೆಹೋವ ದೇವರು ಇರುವಂಥ ಸ್ಥಳ ಅಲ್ಲ. ಮೂರನೇ ಪೌಲನ ಅದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಒಂದೆರಡು ವಾಕ್ಯದಲ್ಲಿ ಮಾತ್ರ ಬರೀತಾನೆ. ಒಬ್ಬ ವ್ಯಕ್ತಿ ಇರುವುದು ನಾನು ಬಲ್ಲೆ, ಆತನ ಪರಲೋಕಕ್ಕೆ ಎತ್ತಲ್ಪಟ್ಟಂತ ನಾನು ಕೇಳಿಸ್ಕೊಂಡಿದ್ದೀನಿ. ಅದು ದೇಹದಲ್ಲಿ ಹೋಗಿದ್ದಾನೋ ಆತ್ಮದಲ್ಲಿ ಹೋಗಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಮಾರ್ಮಿಕವಾಗಿ ಮಾತಾಡ್ತಾನೆ. ಪರದೈಸು ಯೆಹೋವ ದೇವರಿರುವಂಥ ಜಾಗ ಅಲ್ಲ, ಅದು ಪರಲೋಕ ಬೇರೆ, ಪರದೈಸು ಬೇರೆ. ಅದ್ರ ಬಗ್ಗೆ ಪಾಸ್ಟರ್ ನಿಮ್ಮ ಹತ್ರ ಕೆಲವು ಸಮಯದಲ್ಲಿ ಆಮೇಲೆ ಮಾತಾಡ್ತಾರೆ. ದೇವರ ನಡೆಸುವಿಕೆ ಮೇರೆಗೆ ತಾನಿರುವಂಥ ಪರಿಸ್ಥಿತಿಯೇ ವಿಚಿತ್ರವಾದ ಪರಿಸ್ಥಿತಿ. ಲೋಕದ ರೀತಿಯಲ್ಲಿ ಅಸಹಾಯಕನಾಗಿ ಬಿದ್ದಿದ್ದಾನೆ, ಗಾಯಗಳಿದ್ದಾವೆ, ವಿಚಿತ್ರವಾದಂಥ ನೋವಿದೆ. ಇವೆಲ್ಲವುಗಳ ಮಧ್ಯೆ ಆತನನ್ನು ಹಿಂಬಾಲಿಸುವಂಥ 11 ಜನ ಬಿಟ್ಟು ಓಡಿ ಹೋಗಿದ್ದಾರೆ. 11 ಜನ ಬಿಟ್ಟು ಓಡಿ ಹೋಗಿದ್ದಾರೆ. ಸ್ವಾಮಿ ಆ 12 ಜನರನ್ನು ಹೆಂಗೆ ಕರೆದಿದ್ದ? ಹೆಸರಿಟ್ಟು ಕರೆದಾನೆ. ಸುಮ್ಮನೆ ಯಾರಿಗೆ ಇಷ್ಟ ಆಯ್ತಾ ಬರ್ರಿ ಅಂತ ಕರೆದಿಲ್ಲ. ಪೇತ್ರ ಅವ್ರ ತಮ್ಮ ಅಲ್ಲಿ ಬಲೆಗಳನ್ನು ಸರಿ ಮಾಡುವಾಗ, ಬನ್ನಿರಿ ನಾನು ನಿಮ್ಮನ್ನು ಮನುಷ್ಯನ ಹಿಡಿಯುವ ಬೆಸ್ತರಾಗಿ ಮಾಡ್ತೀನಿ. ಕೂಡಲೇ ಅವರು ತಮ್ಮ ದೋಣಿಗಳನ್ನು ಬಿಟ್ಟು ತಮ್ಮ ತಂದೆಯನ್ನು ಬಿಟ್ಟು ಹಿಂಬಾಲಿಸಿ ಸ್ವಲ್ಪ ಮುಂದೆ ಹೋದರೆ ಯೋಹಾನ ಮತ್ತು ಆಂದ್ರೆಯ ಬರ್ತಾರೆ. ಅಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ದಿವಸಗಳಾದಮೇಲೆ ಅಲ್ಲಿ ಹೋದ ಮತ್ತಾಯ ಆಫೀಸಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾನೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವನು. ಆಫೀಸಲ್ಲಿ ಕಲೆಕ್ಟ್ ಮಾಡ್ತಾನೆ, ಕ್ಯಾಶಿಯರ್ ಆಗಿದ್ದ. ಬಾ ಮತ್ತಾಯ, ಅದು ಏನು ಮಾಡ್ತೀಯ ದುಡ್ಡಿನ ಬಗ್ಗೆ? ಇಸ್ಕೊಂಡು ಜನರಿಗೆ ಕೊಡ್ತದೆ, ಅದು ಅರಸನಿಗೆ ಕೊಡ್ತಾ ಇದೆಯಲ್ಲ, ಅವನು ಮೋಸ ಮಾಡು ಅಂತ ಹೇಳ್ತಾನೆ. ನೀನು ಮೋಸ ಮಾಡಿ 1-2 ಟ್ಯಾಕ್ಸ್ ಹಾಕಿ ಬೇಡಪ್ಪ, ನಿಜವಾದ ಟ್ಯಾಕ್ಸ್ ಏನೋ ನಾನು ತೋರಿಸ್ಕೊಡ್ತೀನಿ ಬಾ. ಮತ್ತಾಯ ಬಂದ, ಆಂದ್ರೆಯ ಬಂದ, ಇನ್ನೊಬ್ಬ ಗಿಡದ ಕೆಳಗೆ ನಿಂತ್ಕೊಂಡಿದ್ದ. ಆವಾಗಲೇ ನಾನು ನೀನು ಗಿಡದ ಕೆಳಗೆ ನಿಂತ್ಕೊಂಡಾಗಿ ನಾನು ನೋಡಿನ ಗೊತ್ತಾ, ಬಂದ್ಬಿಡಪ್ಪ ಅಂತ ಕರೆದ. ಹೀಗೆ ಹೆಸರಿಟ್ಟು 12 ಜನರನ್ನು ಆರಿಸಿ ಕರ್ಕೊಂಡ ಸ್ವಾಮಿ. ಸುಮ್ಮನೆ ಕರೆದಲಿಲ್ಲ. ಕ್ರೂಸೇಡ್ಸಲ್ಲಿ ಓಪನ್ ಕಾಲ್ ಕೊಟ್ಟು ಆಲ್ಟ್ರ್ ಕಾಲ್ ಕೊಟ್ಟು ದಬ ಜನ ಬರ್ತಾರೆ, ತಲೆ ಮೇಲೆ ಕೈ ಇಡ್ರಿ ಅಂತೇಳಿ ಆ ಥರ ಬರಲಿಲ್ಲ ಅವ್ರು ಜನರು. 12 ಜನ ಒಬ್ಬೊಬ್ಬರನ್ನ ಹ್ಯಾಂಡ್ ಪಿಕ್ಡ್ ಅಂತ ಹೇಳ್ತಾರೆ. ತಾನು ಕೈಯಾರೆ ಅವರನ್ನು ಆರಿಸಿಕೊಂಡಂಥ 12 ಜನದಲ್ಲಿ 11 ಮಂದಿ ನಾಪತ್ತ. ದೊಡ್ಡ ನೋವು ಆತನಿಗೆ, ಅದು ಮನುಷ್ಯ ರೂಪದಲ್ಲಿ ದೊಡ್ಡ ನೋವು. ಅಯ್ಯೋ, ನಾನು ಎಷ್ಟು ಈ ಪ್ರಪಂಚವನ್ನು ಬದಲಾಯಿಸಬೇಕು ಅಂತೇಳಿ, ನಾನು ಬಂದಂಥ ಉದ್ದೇಶ ನೆರವೇರಬೇಕು ಅಂತೇಳಿ, ಆ ನೆರವೇರಿಸೋಕ್ಕೋಸ್ಕರ ನಾನು ಮೇಲೆ ಹೋದ್ಮೇಲೆ ಇವರು ಆ ಕೆಲಸಗಳು ಮಾಡ್ತಾರಂತೆ. ಇಷ್ಟು ಜನರನ್ನು ಆರಿಸ್ಕೊಂಡಲ್ಲ, ಎಲ್ಲಿದ್ದಾರೆ? ಯಾರೂ ಇಲ್ಲ. ಕಪಾಳಕ್ಕೆ ಯಾರೋ ಹೊಡಿಗೆ ನೋಡ್ತಾನೆ, ಅಲ್ಲಿ ಯಾರೂ ಇಲ್ಲ, ಬೇರೆ ಜನ ಕಾಣ್ತಿದ್ದಾರೆ. ಹಿಂಗೆ ಹೊಡೆದಾಗ ನೋಡ್ತಾನೆ, ಅಲ್ಲಿ ಯಾರು ಬೇರೆಯವ್ರು ಕಾಣ್ತಾರೆ. ಹಿಂದೆ ಪೆಕ್ಕಂತ ಯಾವನೊಬ್ಬ ಹೋದ ಕಾಲಿಂದ ನೋಡುವಾಗ ಬೇರೆ ಜನರಿದ್ದ, ತನ್ನವರು ಯಾರೂ ಇಲ್ಲ. ಅದನ್ನ ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ಮೇಜರ್ ಆಪರೇಷನ್ಗೆ ಒಬ್ಬ ಪೇಷಂಟ್ ಹೋಗುವಾಗ, ಅವನು ಕರ್ಕೊಂಡು ಹೋಗುವಾಗ ಸುತ್ತಮುತ್ತಲ ಒಂದು ಜನರೆಲ್ಲ ಇರ್ತಾರೆ. ಹೋಗು, ಚೆನ್ನಾಗಿರುತ್ತೆ, ಏನಾಗಲ್ಲ, ಧೈರ್ಯವಾಗಿರು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಹೋಗ್ತಾ ತನ್ನ ಜನರು ಯಾರೂ ಕಾಣೋದಿಲ್ಲ. ಎಲ್ಲ ಯೂನಿಫಾರ್ಮ್ ಹಾಕೊಂಡಂಥ ಸಿಸ್ಟರ್ಸ್, ಡಾಕ್ಟರ್ಸೇ ಕಾಣ್ತಾ ಇರ್ತಾರೆ. ಒಂದು ರೀತಿ ಭಯ ಬರುತ್ತೆ ಅವನ ಮನಸ್ಸಲ್ಲಿ, ಅಯ್ಯೋ, ಎಲ್ಲ ವಿಚಿತ್ರವಾದ ಮುಖಗಳು, ಪರಿಚಯಸ್ಥರು ಯಾರಾದರೂ ಒಬ್ಬರಿದ್ದರೆ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅನ್ನುವಂಥ ದರಿದ್ರ ಪರಿಸ್ಥಿತಿ. ನನಗೂ ಆಪರೇಷನ್ ಆಗುವಾಗ ಬಹಳ 13 ವರ್ಷದ ಕೆಳಗಡೆ ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ನನ್ನ ಜೊತೆಗೆ ನೀನು ಆಪ್ರೇಷನ್ ಥಿಯೇಟ್ರಲ್ಲಿ ಬರ್ತೀಯಾ? ಭಯ ಆಗ್ತದೆ ಕಣೋ, ಕ್ಯಾನ್ಸರ್ ಆಪ್ರೇಷನ್ ಅಂತೆ, ಬರ್ತೀರಾ? ಬರ್ತೀವಿ ಬರ್ರಿ.
ಇಬ್ಬರು ಡಾಕ್ಟರ್ಸ್ ಇಲ್ಲಿಂದ ಬಂದು ನನಗೋಸ್ಕರ ಬೆಂಗಳೂರಿಗೆ. ಅದು ನನಗೆ ಆನೆಯಷ್ಟು ಬಲ ಬಂತು. ಅವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಅಲ್ಲಿ. ಆದರೆ ನನ್ನ ಫ್ರೆಂಡ್ಸು, ನನ್ನ ಜೊತೆಗೆ ಓದಿದಂಥ ಇಬ್ಬರು ಹುಡುಗರು ಇವತ್ತು ಅವರು ಡಾಕ್ಟರ್ಸ್ ಆಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಬರ್ತಾರೆ. ಏಯ್ ನನಗೆ ಎಚ್ಚರ ತಪ್ಪೋರು ನನ್ನ ಕೈ ಹಿಡ್ಕೊಳ್ರೋ, ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಿನ್ನ ಭಯಪಡಬೇಡ, ನಾವು ಪಕ್ಕದಲ್ಲಿರ್ತೀವಿ. ಒಂದು ರೀತಿ ಧೈರ್ಯ ಅಷ್ಟೇ. ಹೊರಗಡೆ ಅಮ್ಮ, ಹೆಂಡತಿ, ಮಗ, ಅಣ್ಣ, ಒಂದು 20 ಜನ ಇದ್ದರು. ಏನಾಗಲ್ಲ ಧೈರ್ಯ. ಓಕೆ 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 ಬರ್ತಾ 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 ಒಳಗಡೆ ಕರ್ಕೊಂಡು ಹೋಗುವಾಗ ನಾನೊಬ್ಬನೇ ಸ್ಟ್ರೆಚರ್ ಮಲ್ಕೊಂಡಿದ್ದೀನಿ. ನರ್ಸಸ್ ಅವರೆಲ್ಲ ಡ್ರಿಪ್ಸ್ ಕೇಳ್ಕೊಂಡು ದಬ 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 ಹೇಳ್ಕೊಂಡು ಹೋಗ್ತಾರೆ. ನೋಡ್ತೀನಿ ಅವರೆಲ್ಲ ಮಾಸ್ಕ್ ಹಾಕ್ಕೊಂಡರೆ. ಬಟ್ ಒಂದು ಧೈರ್ಯ, ಆಪ್ರೇಷನ್ ಥಿಯೇಟ್ರಲ್ಲಿ ಶೆಡ್ರಕ್ ಬಂದಿರ್ತಾನೆ, ಡಾಕ್ಟರ್ ಮಧುಸೂದನ್ ಬಂದಿರ್ತಾನೆ, ಅವರಲ್ಲಿ ಇರ್ತಾರೆ ಯೂನಿಫಾರ್ಮ್ ಹಾಕ್ಕೊಂಡು. ಧೈರ್ಯ. ಹೋದ ತಕ್ಷಣ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದಾರೆ ಹುಡುಗರು? ಏಯ್ ಮಧು ಇದೆಯೇನಾ? ಇದೀನಿ, ಇಲ್ಲೇ ಇದ್ದೀನಿ, ಸುಮ್ಮನೆ ಮಾಸ್ಕ್ ಹಾಕೊಂಡು ಗುರ್ತಿಡೋಕ್ಕಾಗಲ್ಲ. ಶೆಡ್ರಕ್ ಎಲ್ಲಿದ್ದಾನೆ? ಇಲ್ಲೇ ಇದ್ದೀನಿ, ನೀನು ಪಕ್ಕದಲ್ಲಿ ಕೈ ಹಿಡ್ಕೊಂಡಿನಿ. ಓಕೆ ಚುಚ್ಚರಿ ಇವಾಗ. ಹಲೋ, ನನ್ನವ್ರು ಅನ್ನುವಂಥ ಒಂದು ಧೈರ್ಯ ಅಷ್ಟೇ. ಅವ್ರು ಏನು ಮಾಡ್ತಾರೋ ಅದು ಬೇರೆ ವಿಷಯ. ಯೇಸು ಸ್ವಾಮಿನ ಹೊಡಿತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ತಿವಿತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಆತನು ಮಾಡದೇ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನ ಆತನ ಮೇಲೆ ಹೊರಿಸ್ತಾ ಇದ್ದಾರೆ. ಮುಂದೆ ನೋಡ್ತಾನೆ, ತಾಯಿ ಮಾತ್ರ ಮೌನವಾಗಿ ಆಕೆಯ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿತ್ತು. ಅವಳು ಮಾತ್ರ ಮೌನವಾಗಿ ಕಣ್ಣೀರು ಸುಸ್ತಾಳೆ. ಕೆಲವು ಸಹೋದರರಿದ್ದಾರೆ ಅಷ್ಟೇ, ಮಗ್ದಲ ಮರಿಯಳು, ಅವರು ಇವರಿದ್ದಾರೆ ಅಷ್ಟೇ. ಗಂಡು ಮಕ್ಕಳು ಯಾರೂ ಇಲ್ಲ. ಒಬ್ಬನ ಯೋಹಾನ ಮಾತ್ರ ಇದ್ದಾನೆ. 11 ಮಂದಿ ನಾಪತ್ತ. ಅಂಥ ದರಿದ್ರ ಪರಿಸ್ಥಿತಿಯಲ್ಲಿ, ಅಂತಹ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಪಕ್ಕದಲ್ಲಿ ಕಳ್ಳ ಹೇಳ್ತಾನೆ, ಏಯ್ ನನ್ನ ನಿನ್ನ ದೇವ್ರ ಮಗ ಅಂತ ನೀನು ನೆನೆಸ್ಕೊಂಡಿಯಲ್ಲ, ನಾನೇನು ಪಾಪ ಮಾಡಿ ಅಂತ ನಿನಗೆ ಅಟ್ಲೀಸ್ಟ್ ಇವಾಗದ ಅರ್ಥ ಆಯ್ತಲ್ಲ. ಓಕೆ, ಈ ಹೊತ್ತೇ ನಾನು ಮತ್ತೆ ನಿನ್ನ ರಾಜ್ಯದಲ್ಲಿ, ಸ್ವಾಮಿ ನಿನ್ನ ರಾಜ್ಯದಿಂದ ಬರುವಾಗ ನಾನು ನೆನೆಸಿಕೋ ಅನ್ನುವಾಗ, ನಾನು ರಾಜ್ಯದಲ್ಲಿ ಬರೋದು ಭಾಳ ಲೇಟ್ ಕಣಪ್ಪ. ಅದು ಈ ಹೊತ್ತೇ ಅವನು ಕೇಳಿದ್ದೇನು? ದೇವರೇ ನೀನು ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನ ನೆನೆಸ್ಕೋ. ನಾನು ಅಷ್ಟು ಡಿಲೇ ಬೇಡ, ಈ ಹೊತ್ತೇ ನನ್ನ ಸಂಗಡ ಪರದೈಸಲ್ಲಿರ್ತಿ. ಎಂಥ ಒಂದು ವಿಮೋಚನೆಯ ಮಾರ್ಗ. ಸ್ವಾಮಿ ಶಿಲುಬೆ ಮೇಲೆ 7 ಥರದ ಮಾರ್ಗಗಳನ್ನು ತೆರೆದ. ಆತನ ಅಸಹಾಯಕವಾಗಿ ಮಾತಾಡಲಿಲ್ಲ. ಅದನ್ನು ಇನ್ನು ಅಯ್ಯೋ ಅನ್ನುವಂಥ ರೀತಿಯಲ್ಲಿ ಮಾತಾಡಲಿಲ್ಲ. ಇತ್ತೀಚೆಗೆ ನನ್ನ ದೊಡ್ಡಪ್ಪ ಒಬ್ರದ್ದು ಕರೋನಾದಿಂದ ತೀರ್ಕೊಂಡ್ರು. ಅವರ ಮಗ ಬಂದು ಕೇಳ್ತಾ ಇದ್ದ, ಅಣ್ಣ ಅಪ್ಪ ಏನಂತ ಹೇಳಿದ್ರು ಲಾಸ್ಟ್ ಮೂಮೆಂಟಲ್ಲಿ? ನಿನಗೇನಾದರೂ ಕೈಯಿಂದ ಚಿಹ್ನೆ ಏನಾರು ಮಾಡಿ ತೋರಿಸಿದ್ರಾ? ಏನನ್ನ ಮಾತಾಡಿದ್ರಾ? ಏನನ್ನು ಹೇಳಬೇಕು ಅಂತ ಅಪೇಕ್ಷೆ ಪಟ್ರ? ಏನಿಲ್ಲಪ್ಪ, ಏನು ಗೊತ್ತಾಗಲಿಲ್ಲ. ಅವ್ರು ಅನ್ಕಾನ್ಷಿಯಸಲ್ಲಿ ಹೋಗ್ತಾಯಿದ್ರು. ಜಸ್ಟ್ ಹಿಂಗೆ ಅಂದ್ರಷ್ಟೇ. ಹೌದು, ಅದರಿಂದ ಏನಾದರೂ ನಿನ್ಗೆ ಗೊತ್ತಾಯ್ತಾ? ಆ ರೀತಿ ಸ್ವಾಮಿ ಮಾತಾಡಲಿಲ್ಲ. ಸಾಯುವಾಗ ಏನೋ ಮಾತಾಡಬೇಕು ಅಂತ ಮಾತಾಡಲಿಲ್ಲ ಸ್ವಾಮಿ. ವಿಮೋಚನೆಯ ಮಾರ್ಗವನ್ನು, ಮೋಕ್ಷದ ಮಾರ್ಗವನ್ನು ಆತನು ತೆಗಿತಾನೆ. 3ನೇ ಮಾತೇನಮ್ಮ? ಅಮ್ಮ ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ತಾಯಿಗೆ ಮಮತೆಯ ಬಾಗಿಲು ತೆರೀತಾನೆ. ಗೊತ್ತಿತ್ತು ಆತನಿಗೆ, ತನ್ನ ಸ್ವಂತ ಅಣ್ಣ ತಮ್ಮರು ಯಾರೂ ಪಕ್ಕದಲ್ಲಿಲ್ಲ. ತನ್ನ ತಾಯಿಯಲ್ಲೇ ತನ್ನ ತಂದೆಯಿಂದ ಹುಟ್ಟಿದಂಥ ಮಕ್ಕಳು ಯಾರೂ ಇಲ್ಲ. ಅಕ್ಕ ತಂಗಿಯರು ಯಾರೂ ಬರಲಿಲ್ಲ. ಅವರ ದೃಷ್ಟಿಯಲ್ಲಿ ಇವನು ಬರೀ ಮೂರ್ಖ. ಅವರ ದೃಷ್ಟಿಯಲ್ಲಿ ಏನೋ ಮಾಡ್ತಾನೆ, ಏನೋ ಮಾತಾಡ್ತಾನೆ, ಏನೋ ಕಣ್ಣು ಕೊಡ್ತೀನಿ ಅಂತ ಅದು ಮಾಡ್ತಾನೆ, ಏಮೇಮೋ చేస్తున్నాడు. ಏನೋ ಆಯಿತು, ತನ್ನ ಔಷಧಿ ತಂದು ಪಡ್ತಾನೆ. ಒಬ್ಬರು ಯಾರೂ ಇಲ್ಲ. ಅಣ್ಣ ತಮ್ಮಂದರು ಯಾರೂ ಇಲ್ಲ, ತಂಗಿಯಂದರು ಯಾರೂ ಇಲ್ಲ. ಯೋಸೇಫ ಬದುಕಿದ್ದೆಲ್ಲ ನಮಗೆ ಗೊತ್ತಿಲ್ಲ. ಅಷ್ಟರೊಳಗಡೆ ತಾಯಿ ಮಾತ್ರ ಇದ್ದಾಳೆ. ಅಮ್ಮ ಈಗೋ ನಿನ್ನಮ್ಮ. ಸುಮ್ಮನೆ ಮಾತಾಡಲಿಲ್ಲ ಸ್ವಾಮಿಯ ಮಾತನ್ನು. ಅಮ್ಮ ಈಗೋ ನಿನ್ನ ಮಗನು. ಪ್ರೀತಿಯ ಮಕ್ಕಳೇ, ಪ್ರೀತಿಯ ಹಿರಿಯರೇ, ನಮ್ಮ ತಂದೆ ತಾಯಿಗಳನ್ನು ನಾವು ನಡೆಸಿಕೊಂಡಂಥ ರೀತಿ, ನಡೆಸಿಕೊಳ್ತಾ ಇರುವಂಥ ರೀತಿ, ಮುಂದೆ ಅವರನ್ನು ನಡೆಸಿಕೊಳ್ಳುವಂಥ ರೀತಿ ಯಾವ ರೀತಿ ಇದೆ ನಿನಗೆ ಚೆನ್ನಾಗಿ ಗೊತ್ತು, ಸ್ಪಷ್ಟವಾಗಿ ಗೊತ್ತು. ಹೊರಗಿನ ನೋಟಕ್ಕೆ ನೀನು ಅಪ್ಪ ಅಮ್ಮನ ನೋಡ್ಕೊತಾ ಇದೆಯೇನೋ, ಹೊರಗಿನ ನೋಟಕ್ಕೆ ಅವರಿಗೆ ಎಲ್ಲವನ್ನು ಪ್ರೊವೈಡ್ ಮಾಡ್ತಾ ಇದೆಯೇನೋ, ಹೊರಗಿನ ನೋಟಕ್ಕೆ ಅವರಿಗೆ ದುಡ್ಡು ಕಳಿಸ್ತಾ ಇದೆಯೋ ಏನೋ, ಆದರೆ ಅಂತರಂಗವನ್ನು ಶೋಧಿಸುವಂಥ ನಿನ್ನ ದೇವರ ಮುಂದೆ ನೀನು ಎಂಥ ರೀತಿ ಲೆಕ್ಕ ಕೊಡ್ತೀಯ? ನೀನು ದೇವರಿಗೆ ಉತ್ತರ ಕೊಡು. ನಿನ್ನ ತಾಯಿಯನ್ನು ಗೌರವಿಸುವಂಥ ರೀತಿ, ನಿನ್ನ ತಂದೆಯನ್ನು ಗೌರವಿಸುವಂಥ ರೀತಿ ಯಾವ ರೀತಿಯಲ್ಲಿದೆ? ಅವ್ರಿಗೆ ಕೊಡುವಂಥ ಮರ್ಯಾದೆ, ಅವರಿಗೆ ಸಲ್ಲಿಸಬೇಕಾದಂಥ ಮಾನ ಯಾವ ಮಟ್ಟದಲ್ಲಿದೆ? ಅವರ ಬಗ್ಗೆ ನಿನಗಿರುವಂಥ ಅವಗಾಹನೆ ಏನು? ಓದಿದೆಯಾ?
ತುಂಬ ಒಳ್ಳೆಯದು. ಗ್ರ್ಯಾಜುಯೇಷನ್ ಆಗಿದೆಯಾ, ಬಹಳ ಒಳ್ಳೆಯದು. ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದೆಯಾ, ಬಹಳ ಒಳ್ಳೆಯದು. ಡಾಕ್ಟರೇಟ್ ಆಗಿದೆಯಾ, ಬಹಳ ಒಳ್ಳೆಯದು. ರಾಜಕೀಯದಲ್ಲಿದೆಯಾ, ಬಹಳ ಒಳ್ಳೆಯದು. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದೆಯಾ, ಬಹಳ ಒಳ್ಳೆಯದು. ನಿನ್ನ ತಾಯಿಗೆ ಏನೂ ಗೊತ್ತಿಲ್ಲ, ಅಡುಗೆ ಮಾಡ್ತಾಳಷ್ಟೇ. ನಿನ್ನ ತಾಯಿಗೆ ಟಿ ವಿ ರಿಮೋಟ್ ಹೆಂಗೆ ಆನ್ ಮಾಡಬೇಕು ಆಫ್ ಮಾಡಬೇಕು ಕೂಡ ಸರಿಯಾಗಿ ಗೊತ್ತಿಲ್ಲ. ಯಾವ ರೀತಿ ವಾಲ್ಯೂಮ್ ಜಾಸ್ತಿ ಮಾಡಬೇಕು ಗೊತ್ತಿಲ್ಲ ತಾಯಿಗೆ. ಮೊಬೈಲಲ್ಲಿ ಯಾವುದು ಆನು ಆಫ್ ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಿನ್ನ ತಾಯಿಗೆ. ಆಕೆಯ ಬಗ್ಗೆ ನಿನಗಿರುವಂಥ ಆಲೋಚನೆ ಏನು? ಎಷ್ಟರ ಮಟ್ಟಿಗೆ ನಾವು ಅವರ ಒಂದು ಸರಳತೆಯನ್ನು ನಾವು ಮೋಸ ಮಾಡ್ತಾ ಇದ್ದೀವಿ. ನಿನ್ನನ್ನು ಅವರು ಈ ಮಟ್ಟಿಗೆ ತರದೇ ಹೋಗಿದರೆ, ಅವರು ಅದೇ ದುಡ್ಡನ್ನು ಖರ್ಚು ಮಾಡಿದರೆ, ಅವ್ರು ನಿನಗಿಂತ ಜ್ಞಾನಿಗಳಾಗಿ ಜೀವನ ಮಾಡ್ಬೋದಾಗಿತ್ತು. ನಿನಗಿಂತಲೂ ಹೆಚ್ಚು ನಾಲೆಡ್ಜ್ ಹೊಂದಬೋದಾಗಿತ್ತು. ನಿನಗಿಂತಲೂ ಹೆಚ್ಚು ಸೊಫೆಸ್ಟಿಕೇಟೆಡ್ ಆಗಿ ಏನಂತೀರ ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು. ಆ ತಾಯಿಗೆ ಒಂದು ಸಣ್ಣ ಕ್ವಾವರ್ಟಿ ಕೀಬೋರ್ಡ್ ಅಥವಾ ಬಟನ್ ಇರುವಂಥ ಮೊಬೈಲ್ ಬಗ್ಗೆ ಸರಿಯಾಗಿ ಜ್ಞಾನ ಇರಲಿಲ್ಲ. ನಿನಗೆ ಟಚ್ ಸ್ಕ್ರೀನ್ ಕೊಡಿಸ್ತಾನೆ ಅಪ್ಪ. ತನಗೆ ಟಿ ವಿ ಅಂದರೆ ಏನು ಗೊತ್ತಿಲ್ಲ, TFT ಅಂದರೆ ಗೊತ್ತಿಲ್ಲ, CRT ಅಂದರೆ ಗೊತ್ತಿಲ್ಲ, LED ಅಂದರೆ ಗೊತ್ತಿಲ್ಲ, LCD ಅಂದರೆ ಗೊತ್ತಿಲ್ಲ. ಆದರೆ ಇವತ್ತು ನನಗೆ ಸ್ಮಾರ್ಟ್ ಫೋನ್ ಬೇಕು ಅಂದರೆ, ಅಪ್ಪ ಏನಮ್ಮ ಅದು ಏನೋ ಫೋನ್ ಅಂತೆ, ಎಷ್ಟಮ್ಮ ತಗೊಂಡೋಗು ಅಪ್ಪ, ಈ ತಗೊಂಡೋಗು. ಆತನ ಒಂದು ಸರಳತೆಯನ್ನು ಎಷ್ಟರ ಮಟ್ಟಿಗೆ ನೀನು ಮೋಸ ಮಾಡ್ತಾಯಿದ್ದೀ? ನ್ಯಾಯವಾಗಿ ನಡ್ಕೊಳ್ತಾ ಇದೆಯಾ? ಹಾಕಿಕೊಳ್ಳುವಂಥ ಕರೆನ್ಸಿ ಯಾವುದಕ್ಕೋಸ್ಕರ ಉಪಯೋಗ ಮಾಡ್ತಾಯಿದ್ದೀ? ಆ ಕೊಟ್ಟಿರುವಂಥ ಸ್ಮಾರ್ಟ್ TV ಯಾವುದಕ್ಕೋಸ್ಕರ ಉಪಯೋಗ ಮಾಡ್ತಾಯಿದ್ದೀ? ಬರುವಂಥ ಇಂಟರ್ನೆಟ್ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ತಾಯಿದ್ದೀ? ಅಪ್ಪನಿಗೆ ಹೇಳಿದಂಥ ರೀತಿಯಲ್ಲೇ ಉಪಯೋಗ ಮಾಡ್ತಾ ಇದೆಯಾ? ಆನ್ಲೈನ್ ಕ್ಲಾಸಸ್, ಅಸೈನ್ಮೆಂಟ್ಸ್. ಇತ್ತೀಚೆಗೆ ಒಬ್ಬ ತಾಯಿ ನನ್ನ ಹತ್ರ ಮೊಬೈಲ್ ತೊಗೊಂಬಂದರು. ಸಾರ್, ಈ ಮೊಬೈಲು ನನ್ನ ಮಗಳು ಅವಾಗವಾಗ ಹ್ಯಾಂಡ್ಲ್ ಮಾಡ್ತಾ ಇರ್ತಾಳೆ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸಾರ್. ನಾನು 5 ಮನೆ ಕಸ ಮುಸುರೆ ಮಾಡ್ತೀನಿ, ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ತಾಯಿ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮಗಳು ಎಲ್ಲೋ ಏನೋ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಸಾರ್. ಸ್ವಲ್ಪ ದಯಮಾಡಿ ತಂದೆ ಸ್ಥಾನದಲ್ಲಿ ನೀವು ಇದ್ದೀರಾ, ನೋಡ್ತೀರಾ ಅಂತ ಕೊಟ್ಲು ತಾಯಿ. ಒಂದು ಕ್ಷಣ ನಾನು ಮೊಬೈಲ್ ಡಾಟಾ ಆನ್ ಮಾಡಿದೆ. ಆ ತಾಯಿಗೆ ಏನಂತ ಉತ್ತರ ಕೊಡಬೇಕು? ಏನೇನು ಬ್ರೌಸ್ ಮಾಡಿದಾಳೆ ಅಂತ ನಾನು ಬ್ರೌಸ್ ಹಿಸ್ಟ್ರಿ ಹೇಳ್ಬೇಕು ಆ ತಾಯಿಗೆ. ಆಕೆ ನನ್ನ ಮುಖನೇ ನೋಡ್ತಾ ಇದ್ದಾಳೆ, ರೀಡ್ ಮಾಡ್ತಾ ಇದ್ದಾಳೆ ಆ ತಾಯಿ. ನಾವು ಅನ್ಕೊತೀವಮ್ಮ, ಅಮ್ಮನಿಗೇನು ಗೊತ್ತಿಲ್ಲ, ಅಪ್ಪನಿಗೇನು ಗೊತ್ತಿಲ್ಲ. ಮೊಬ್ಬುಗಳು, ಅನಕ್ಷರಸ್ಥ ನಿರಕ್ಷರ ಕುಕ್ಷಿಗಳು ಕಲ್ಲು ಹೊಡಿತಾರೆ, ಮುಸೆ ತಿಕ್ತಾರೆ, ಕಸ ಹೊಡಿತಾರೆ, ಕೂಲಿ ಕೆಲಸ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅದು ಏನೇ ಮಾಡಿದರೆ ಕೂಡ ನಿನಗೆ ಎದೆ ಹಾಲು ಕುಡಿಸಿದಂಥ ತಾಯಿ ಅವಳು ತಾನೇ. ನಿನ್ನನ್ನು ಹೆಗಲ ಮೇಲೆ ಹೊತ್ತು ತಂದಂಥ ತಂದೆ ಅವನೇ ತಾನೇ. ನಿನಗಿಂತಲೂ ಹೆಚ್ಚು ನಿನ್ನ ಬಗ್ಗೆ ಕಣ್ಣು ದೃಷ್ಟಿಯೆಲ್ಲ ಹೇಳ್ತಾನೆ. ಮುಚ್ಚಿಬಿಡ್ರಿ, ಕಿಟಕಿ ಮುಚ್ಚಿಬಿಡ್ರಿ ಸ್ವಲ್ಪ ಹೊತ್ತು. ನನ್ನ ತಾಯಿಗೆ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಮ್ಮ ನೀವು ಹೋಗ್ರಿ ಮೊಬೈಲ್ ತೊಗೊಂಡು, ನಾನು ಮಾತಾಡ್ತೀನಿ ಆಮೇಲೆ. ಗೊತ್ತಿತ್ತು ಸರ್, ಎಲ್ಲೋ ನನ್ನ ಮಗಳು ದಾರಿ ತಪ್ಪಿ ಅಂತ ಗೊತ್ತಿತ್ತು. ನೀವು ನನ್ನ ಹತ್ರ ಹೇಳೋಕ್ಕೆ ನಿಮಗೆ ಎಚ್ಚರಿಕೆ ಆಗ್ತಾ ಇಲ್ಲ, ಬಿಟ್ಟುಬಿಡ್ರಿ ಸಾರ್. ಪ್ರೀತಿಯ ದೇವಜನರೇ, ಪ್ರೀತಿಯ ಮಕ್ಕಳೇ, ನಾವು ಅಮ್ಮ ಅಪ್ಪನ ಎಷ್ಟು ಮಟ್ಟಿಗೆ ನಡೆಸ್ಕೊಳ್ತಾ ಇದ್ದೀವಿ? ಒಂದು ಕ್ಷಣ ಆಲೋಚನೆ ಮಾಡ್ತೀಯಾ? ನೀನು ಬರೆದು ಮಾಡ್ಕೊಳ್ಳೋಕೆ ನಿನಗೆ ಇಷ್ಟ ಆಗಲಿಲ್ಲಲ್ಲ? ಅಮ್ಮನನ್ನು ಮೋಸ ಮಾಡ್ತಾಯಿದ್ದೀವ, ಅಪ್ಪನನ್ನು ಮೋಸ ಮಾಡ್ತಾಯಿದ್ದೀವ. ಅವರು ತಿನ್ನುವಂಥ ಇಷ್ಟೇ ಊಟ ಸಮಾಧಾನವಾಗಿ ಊಟ ಮಾಡೋಕ್ಕೆ ಬಿಡ್ತಾಯಿದ್ದೀವ? ಅವ್ರು ಏನೋ ನಾವು ಮನೆಗೆ ಬಂದ ತಕ್ಷಣ ಏನೋ ವಟ 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 ಏನೋ ಅಂತ ಇರ್ತಾರೆ. ಎಷ್ಟರ ಮಟ್ಟಿಗೆ ನಾವು ಅವ್ರನ್ನ ಶಪಿಸ್ತೀವಿ, ಎಷ್ಟರ ಮಟ್ಟಿಗೆ ಅವ್ರನ್ನ ನಾವು ಇಮಿಡಿಯೇಟಾಗಿ ಬಾಯಿ ಮುಚ್ಚಿಸ್ತೀವಿ. ಅದೇ ನೀನು ಚಿಕ್ಕ ಮಗುವಿದ್ದಾಗ ಆ ತಾಯಿ ನಿನ್ನ ಬಾಯಿ ಮುಚ್ಚಿಸ್ಬೇಕಂತ ರಪ್ ಅಂತ ಹೊಡೆದಿದ್ರೆ ಜೀವನದಲ್ಲಿ ಅಳೋದೇ ಮರ್ತೋಗ್ಬಿಡ್ತಿದ್ದೀನಿ, ಬಾಯಿ ತೆಗೆದು ಮರ್ತೋಗ್ಬಿಡ್ತಿದ್ದಿ. ಆದರೆ ಆ ತಾಯಿ ನಿನ್ನ ಸಮಾಧಾನ ಮಾಡೋಕ್ಕೆ ತಾಸುಗಳ ರಾತ್ರಿ ನಿದ್ದೆ ಕೆಟ್ಟಿರ್ತಾಳೆ. ತಂದೆ ನಿನಗೋಸ್ಕರ ತಾಸುಗಳ ನಿದ್ರೆ ಕೆಟ್ಟು ನಿನ್ನ ಅಳು ನಿಲ್ಲಿಸ್ಬೇಕಂತ ಪ್ರಯತ್ನ ಮಾಡಿರ್ತಾನೆ. ಒಂದು ಮಗ್ಗಿದೆಯಾ ಹೋಗಲಿ, ಒಂದು ಮಗ್ಗಿದೆಯಾ ತಗೊಳ್ಳಿ, ಒಂದು ಗ್ಲಾಸು ಮಗ್ಗಿರ ಮುಚ್ಚಿಟ್ಟಿಬಿಡ್ರಿ ಅಷ್ಟೇ. ಕಸ ಯಾರು ಹೊಡೆದಿದ್ದು ಅವ್ರನ್ನ ಬೈರಿ ಫಸ್ಟು.
ಗಣೇಶನ ಇಂಥವೇ ಮಾಡ್ತಾನೆ ನೋಡು. ವಿಘ್ನ ನಿವಾರಕ ಅಂದರೆ ವಿಘ್ನ ತಾರಕ ಆಗ್ಬಿಟ್ಟು ನೀನು. ಇರಲಿ. ಪ್ರೀತಿಯ ಮಕ್ಕಳೇ, ಪ್ರೀತಿಯ ಹಿರಿಯರೇ, ನಿಮ್ಮ ಮನೇಲಿ ಅತ್ತೆ ಮಾವಂದಿರಿದ್ದಾರಲ್ಲ, ಅಮ್ಮ ಅಪ್ಪ ಇದ್ದಾರಲ್ಲ, ನೀವು ಅಮ್ಮ ಅಪ್ಪ ಆಗಿದ್ದೀರಲ್ಲ, ಒಂದು ಸಲ ಜ್ಞಾಪಕ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ತಾಯ ನೆನೆಸ್ಕೊಂಡ. ಇವಳಿಗೆ ಏನೂ ಗೊತ್ತಿಲ್ಲ. ನಾನು ಚಿಕ್ಕ ಮಗು ಇದ್ದಾಗ ಸೀಮಿಯೋನ ಹೇಳ್ದ, ಅಮ್ಮ ನಿನ್ನ ಹೃದಯದಲ್ಲಿ ಅಲುಗು ನೆಟ್ಟಂತಾಗುತ್ತೆ, ನೀನು ಬಹಳ ಕಷ್ಟ ನೋಡ್ತೀಯ ಅಂತ ಹೇಳಿದ್ದ. ಅದೆಲ್ಲ ನೋಡ್ತದಳು ಪಾಪ ಇವಳು. ಅಷ್ಟೇ ಗೊತ್ತಿತ್ತು. ನನ್ನ ತಮ್ಮಂದ್ರೆ ಎಂಥವ್ರು ಅಂತ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ತನ್ನ ತಂಗಿ ಅಂದರೆ ಎಂಥವ್ರು ಚೆನ್ನಾಗಿ ಗೊತ್ತಿತ್ತು. ದೊಡ್ಡ ತಮ್ಮನ ಕರಿ, ದೊಡ್ಡ ತಂಗಿನ ಕರಿ ಹೇಳಲಿಲ್ಲ. ಯಾವಾಗಲೂ ತನಗೆ ಹತ್ತಿರವಾಗಿರುವಂಥ ಯೋಹಾನನಿಗೆ ಹೇಳ್ದ, ಈಗೋ ನಿನ್ನ ತಾಯಿ, ಈಗೋ ನಿನ್ನ ಮಗ. ಅಮ್ಮ ನಾನು ಹೋಗ್ತೀನಿ, ನೀನು ಭಯಪಡಬೇಡ. ಒಳ್ಳೆ ಮಗ ಹೋಗ್ಬಿಟ್ನಲ್ಲಪ್ಪ, ದೊಡ್ಡ ಮಗ ಹೋಗ್ಬಿಟ್ನಲ್ಲಪ್ಪ ಅಂತ ಭಯಪಡಬೇಡ. ಇನ್ಮೇಲೆ ನಿನಗೆ ರಕ್ಷಣೆ ಕೊಡೋನು ಅವನು. ನಿಮ್ಮಮ್ಮ ಕಣೋ ಇನ್ಮೇಲೆ. ಎಷ್ಟು ಒಂದು ಪ್ರೀತಿ, ಒಂದು ಕನ್ಸರ್ನ್, ತನ್ನ ತಾಯಿಯ ಬಗ್ಗೆ ಭಾವನೆ. ನಿನ್ನ ಹೆಂಡತಿ ಮಕ್ಕಳಿಗೆ ಏನೆಲ್ಲ ಊಟ ಮಾಡೋಕ್ಕೆ ತಂದು ಕೊಡ್ತೀಯಲ್ಲ, ಅಮ್ಮನಿಗೆ ಕೊಟ್ಟಿಯಾ? ಅಪ್ಪನಿಗೆ ಕೊಟ್ಟಿಯಾ? ಪಿಜ್ಜಾ, ಬರ್ಗರು, ಅದು ಇದು ಅಂತವ್ರು ಏನು ಹೇಳೋ, ಅಮ್ಮ ಇದೇನೋ ತಂದರೆ ನೋಡಮ್ಮ, ಅದೇನೋ ನನಗಂತ ಅರ್ಥ ಆಗಿ ಸ್ವಲ್ಪ ತಿನ್ಕಣೆ ಅಂತ ಅಮ್ಮನಿಗೆ ಕೊಟ್ಟಿಯಾ? ಅವಳಿಗೇನೋ ಗೊತ್ತಾಕದ್ ಬಿಡು, ಮುದುಕಿಗೆ ರೊಟ್ಟಿ ಚಟ್ನಿ ಸಾಕು ಅಲ್ಲ. ತಾಯಿ ತಂದೆಗೆ ಸರಿಯಾದಂಥ, ಅವರಿಗೆ ಸಲ್ಲಬೇಕಾದಂಥ ಸನ್ಮಾನ, ಗೌರವ, ಘನತೆ, ಮಾನ, ಮರ್ಯಾದೆ ಕೊಡಲಿಲ್ಲ ಅಂದರೆ ನಿನ್ನ ಗತಿ, ನನ್ನ ಗತಿ ಬೀದಿ ನಾಯಿಗಿಂತಲೂ ವರ್ಸ್ಟ್ ಆಗುತ್ತೆ. ಬೀದಿ ನಾಯಿಗಿಂತಲೂ ವರ್ಸ್ಟ್ ಆಗುತ್ತೆ. ಇವತ್ತು ನನಗೆ ಶಕ್ತಿ ಇರಬಹುದು, ಇವತ್ತು ನನಗೆ ಜ್ಞಾನ ಇರಬಹುದು, ಇವತ್ತು ನನ್ನ ಕೈಯಲ್ಲಿ ದುಡ್ಡು ಇರಬಹುದು, ಇವತ್ತು ನನ್ನ ಮಾತನ್ನು 10 ಮಂದಿ ಕೇಳಬಹುದು, ಇವತ್ತು ನನ್ನ 100 ಜನ ಗುರುತಿಸ್ಬೋದು. ಒಂದು ಸಮಯ ಬರುತ್ತೆ, ಎಲ್ಲರ ಮಧ್ಯದಲ್ಲಿ ನೀನು ರೋಡಲ್ಲಿ ನಾಯಿ ಥರ ನಿಂತ್ಕೊಂಡಿರ್ತಿ, ಯಾರು ನೀನು ಸಹಾಯಕ್ಕೆ ಬರಲ್ಲ. ಅಮ್ಮನಿಗೆ ಸಾರಿ ಹೇಳು, ಅಪ್ಪನಿಗೆ ಸಾರಿ ಹೇಳು. ಸಾಧ್ಯವಾದರೆ ಧೈರ್ಯ ಇದ್ದರೆ, ದಮ್ಮಿದ್ದರೆ. ಇಲ್ಲವಾದರೆ ಒಂದು ತೀರ್ಮಾನ ಮಾಡಿ ದೇವ್ರ ಸನ್ನಿಧಿಯಲ್ಲಿ ಕಪಾಳಕ್ಕೆ ಹೊಡ್ಕೊಂಡು ಇನ್ನು ಮೇಲೆ ತಾಯಿ ತಂದೆನ ಪ್ರೀತಿಯಿಂದ ನೋಡ್ಕೊ. ಅವ್ರು ಏನಾದರೂ ಬೈತಾ ಇದ್ದಾರಾ, ತಲೆ ಬಗ್ಗಿಸ್ಕೊಂಡು ಬಯಸ್ಕೊ. ನಿನಗೇನು ಗೊತ್ತು ನಮ್ಮ ಕಾಲೇಜ್ ಬಗ್ಗೆ, ನಿನಗೇನು ಗೊತ್ತು ನಾನು ಏನು ಓದ್ತಾ ಇದ್ದೀನಿ ಅಂತೇಳಿ, ಅವ್ರ ಬಗ್ಗೆ ನಿನಗೇನು ಗೊತ್ತು, ಇವ್ರ ಬಗ್ಗೆ ನಿನಗೇನು ಗೊತ್ತು, ಅದ್ರ ಬಗ್ಗೆ ಏನು ಗೊತ್ತು, ನಿನಗೇನು ಗೊತ್ತಿಲ್ಲ. ನಿನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ಅವಳಿಗೆ ಚೆನ್ನಾಗಿ ಗೊತ್ತು, ನಿನ್ನ ತಾಯಿಗೆ. ಅದು ನಿನಗೆ ಗೊತ್ತಾಗಬೇಕಷ್ಟೇ. ತನ್ನ ತಾಯಿಗೆ ಭದ್ರತೆ ಕೊಟ್ಟ, ತನ್ನ ತಾಯಿಗೆ ರಕ್ಷಣೆ ಕೊಟ್ಟ, ತನ್ನ ತಾಯಿಗೆ ಮನಸ್ಸಿ ಅಲುಗು ನೆಟ್ಟಂತಾಗಿದ್ದಲ್ಲ, ಮುಳ್ಳು ಚುಚ್ಚಿದಂತಾಯ್ತಲ್ಲ. ಅಯ್ಯೋ ನನ್ನ ಮಗ ಇನ್ಮೇಲೆ ಇರೋದಿಲ್ಲಲ್ಲ ಅವನು. ಆ ನೋವು ಆಕೆಗೆ ಬರಬಾರ್ದು. ನನ್ನ ಮಗ ಹೋಗುವಾಗ ಕೊಟ್ಟಾನೆ ಇನ್ನೊಬ್ಬ ಮಗನನ್ನು, ಅವನು ನನ್ನ ನೋಡ್ಕೊಳ್ತಾನೆ. ನನ್ನ ನಾನು ಜನ್ಮ ಕೊಟ್ಟಂಥ, ನನ್ನ ರಕ್ತ ಹಂಚಿಕೊಂಡಂಥ ಆ ಮಕ್ಕಳಲ್ಲ, ಇವನು ವಿಶ್ವಾಸದಲ್ಲಿರುವಂಥ ಮಗ ಕೊಡ್ತಾನೆ. ಒಂದು ಕುಟುಂಬ ನನಗೆ ಚೆನ್ನಾಗಿ ಗೊತ್ತು. ಅಥವಾ ಒಬ್ಬ ಗೌರ್ಮೆಂಟ್ ಟೀಚರ್, ಹೆಂಡತಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನರ್ಸು, ತುಂಬ ಚೆನ್ನಾಗಿದ್ದವರು. ಒಂದು ಕ್ಷಣದಲ್ಲಿ, ಅಮ್ಮ ನಾನು ನಿನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ನೀನು ಹೋಗ್ಬೋದು. ಅಲ್ಲಪ್ಪ ನಾನು ಎಲ್ಲಿ ಹೋಗ್ಲೋ, ಚಿಕ್ಕಂದಿನಿಂದ ನಿನಗೆ ಎಲ್ಲ ಹೆಣ್ಮಕ್ಳಿಗೆ ಕೊಡ್ದಂಗೆ ಬಾದಾಮಿ, ಪಿಸ್ತಾ, ಗೋಡಂಬಿ ಕೊಟ್ಟಿದ್ನಲ್ಲ, ಕೊಟ್ಟಿರ್ಬೋದು, ನನಗೇನು ಗೊತ್ತು. ಅವರಿಗೆಲ್ಲ ಅಂಬಲಿ ತಿನ್ನಿಸಿ ನಿನಗೆ ರಾಗಿ ಮುದ್ದೆ ಕೊಟ್ಟನಲ್ಲೋ, ಕೊಟ್ಟಿರ್ಬೋದು, ನನಗೇನು ಗೊತ್ತು. ಕಣ್ಣಾರೆ ಕಂಡಿದ್ದು ಕಿವಿಯಾರೆ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ಆ ತಾಯಿ ಕಣ್ಣೀರಿಟ್ಲು. ಕೊನೆಗೆ ಚಿಕ್ಕ ಮಗಳ ಮನೆಯಲ್ಲಿ ತೀರಿ ಹೋದ್ಲ ತಾಯಿ. ಇವತ್ತು ಆತನಿಗೆ ಕೋಟಿಗಟ್ಟಲೆ ಆಸ್ತಿ ಇದೆ. ಹೆಂಡತಿ ತೀರೋದ್ಲು, ಕೋಟಿಗಟ್ಟಲೆ ಆಸ್ತಿ ಇದೆ. ಮಗಳು ಸುಮಾರು ದೇಶಗಳು ಸುತ್ತಿ ಬಂದಂಥ ಬಹಳ ದೊಡ್ಡ ವ್ಯಕ್ತಿ. ಸೊಸೆ ದೊಡ್ಡ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದಾಳೆ. ತಾಯಿಗಿಂತಲೂ ಹೀನವಾದ ಪರಿಸ್ಥಿತಿಯಲ್ಲಿ, ತಾಯಿಗಾದರೂ ನೋಡ್ಕೊಳ್ಳೋಕ್ಕೆ ಇನ್ನೊಬ್ಬ ಮಗಳಿದ್ಲಾಕೆ ಸಮಾಧಾನವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಿದ್ದೆ ಹೋದ್ಲು. ನನಗೆ ಬೆಳಕು ಕಾಣ್ತಾ ಇದೆ, ಹಂಗೆ ನಿದ್ದೆ ಹೋಗ್ಬಿಟ್ಲು ನಮ್ಮ ಅಜ್ಜಿ ನನ್ನ ಚಿಕ್ಕಮ್ಮನ ತೊಡೆ ಮೇಲೆ. ಆದರೆ ಇವತ್ತು ಈ ಮನುಷ್ಯ ಆ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕಾಗಲ್ಲ. ಅವಮಾನದಲ್ಲಿ ನರಳಿ ಜೀವಿಸ್ತಾ ಇದ್ದಾನೆ. ತಪ್ಪು ನಿಂದಾಕಿದ್ರೆ ದೇವರ ಸನ್ನಿಧಾನದಲ್ಲಿ ಕ್ಷಮೆ ಯಾಚಿಸು. ಅಮ್ಮನಿಗೆ ಅಪ್ಪನಿಗೆ ಕೊಡಬೇಕಾದಂಥ ಗೌರವ ಕೊಡು. ಒಂದು ವೇಳೆ ಅವ್ರು ತೀರಿ ಹೋಗಿದ್ದರೆ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊ.
ಫೋಟೋ ಮುಂದೆ ಹೋಗಿ ನೀನು ಏನು ಹತ್ತಿರ ಲಾಭ ಇಲ್ಲ, ವೇಸ್ಟ್. ಸಮಾಧಿಗೆ ಹೋಗಿ ಎಷ್ಟು ಹೂವಿನಾರ ಹಾಕಿದರೂ ವೇಸ್ಟ್. ಅವ್ರು ಇನ್ನೂ ಜೀವಂತವಾಗಿರುವಾಗಲೇ ಅವ್ರ ಜೊತೆ ಕೂತ್ಕೊಂಡು ಒಂದು ತುತ್ತು ಊಟ ಮಾಡು. ಅವಳು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾಳೆ, ನೀನು ನಿನ್ನ ಮಕ್ಕಳ ಜೊತೆಗೆ ಕಿಲ 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 ಅನ್ಕೊಂತ ಸಪ್ರೇಟಾಗಿ ಊಟ ಮಾಡ್ತೀಯ. ನಾಚಿಕೆ ಆಗ್ಬೇಕು ನಿನಗೆ. ತಾಯಿಗೆ ಭದ್ರತೆ ಕೊಡು. ನಿನ್ನ ತಾಯಿ ನಿನ್ನ ಚಿಕ್ಕ ಮಗುದು ಎದೆ ಮೇಲೆ ಹಾಕ್ಕೊಂಡು ರಾತ್ರಿಯೆಲ್ಲ ಕೂತ್ಕೊಂಡಿದ್ದಾಳೆ. ಆ ತಾಯಿ ಇವತ್ತು ಚಿಕ್ಕ ಮಗುವಿನಂತೆ ಒಬ್ಬಳೇ ಇರುವಾಗ ನೀನಲ್ಲಿ ಹೋಗಿ ಮಕ್ಕಳ ಜೊತೆಗೆ ಹೆಂಡತಿ ಜೊತೆಗೆ ಬೆಚ್ಚಿಗೆ ಮಲ್ಕೋತೀಯ, ನಾಚಿಕೆ ಬರೋದಿಲ್ವಾ? ತಾಯಿಗೆ ಬೇಕಾದಂಥ ಆ ಭದ್ರತೆ ಕೊಡು ಫಸ್ಟು. ಯೇಸು ಸ್ವಾಮಿ ಮಾತಾಡಿದಂಥ ಮಾತು, ನನ್ನ ದೇವರೇ, ನನ್ನ ದೇವರೇ. ಏನಮ್ಮ? ನನ್ನ ದೇವರೇ ಅಂತಾನೆ. ಅದಕ್ಕಿಂತ ತಂದೆಯೇ ಅವರನ್ನು ಕ್ಷಮಿಸು ಅಂದ. ಇಲ್ಲಿ ನನ್ನ ದೇವರೇ. ಆತನು ಮಾತಾಡಿದಂಥ ಪ್ರತಿಯೊಂದು ಮಾತು ಬಹಳ ಸೂಕ್ಷ್ಮವಾಗಿ ಮಾತಾಡಿದ್ದಾನೆ, ಬಹಳ ವಾಕ್ಯಕ್ಕೆ ಅನುಸಾರವಾಗಿ ಮಾತಾಡಿದ್ದಾನೆ. ಮೊದಲನೇ ಮಾತೇನಿತ್ತು? ತಂಡ್ರಿ, ಅಪ್ಪ. ಈಗ ನನ್ನ ದೇವರೇ. ಸಡನ್ನಾಗಿ ದೇವ್ರು ಚೇಂಜ್ ಆಗಿಬಿಡ್ತಾನ. ಆ ಕ್ಷಣದಲ್ಲಿ ಆತನಿಗೆ ಗೊತ್ತಾಯಿತು, ನಾನು ಈಗ ಶಿಲುಬೆ ಮೇಲೆ ಪಾಪಿಯಲ್ಲ, ಪಾಪವನ್ನು ಹೊತ್ತಂಥ ಯಜ್ಞ ಕುರಿಮರಿಯಾಗಿದ್ದೀನಿ, ಪಾಪವಾಗಿದ್ದೀನಿ. ನನ್ನ ತಂದೆ ಪರಿಶುದ್ಧನು, ನಾನು ಪಾಪಿ ಅಲ್ಲ. ತಂದೆಗೆ ಪಾಪ ಅಂದರೆ ಹೇಸಿಗೆ. ನಾವು ರೋಡಲ್ಲಿ ಹೊಲಸು ನೋಡಿದ್ರೆ ಛೀ ಅಂತ ಹೋಗ್ತೀವಲ್ಲ, ಅದಕ್ಕಿಂತಲೂ ಹೇಸಿಗೆ ತಂದೆ ಆದ ದೇವರಿಗೆ. ಒಂದು ಕ್ಷಣದಲ್ಲಿ ತಂದೆ ದೇವರು ಕೈ ಬಿಟ್ಟ. ಯಾಕೆ? ಈತ ಪಾಪವಾದ. ತಂದೆಗೆ ಕನೆಕ್ಟ್ ಆಯಿತು, ಅಷ್ಟು ವರ್ಷ ಕನೆಕ್ಟ್ ಆಗಿತ್ತು, ಈಗ ಡಿಸ್ಕನೆಕ್ಟ್ ಆಗಿಬಿಡ್ತು 3.5 years ಆದಮೇಲೆ. ಸಡನ್ನಾಗಿ ಆತಗೆ ಆತ್ಮದಲ್ಲಿ ಗೊತ್ತಾಯಿತು, ತಂದೆ ನನ್ನಿಂದ ದೂರ ಆದ. ಯಾಕೆ? ಈಗ ನಾನು ಪಾಪವಾಗಿದ್ದೀನಿ, ಆತ ನನ್ನ ಜೊತೆ ಕನೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಪರೇಷನ್, ಬೇರ್ಪಡಿಸುವಿಕೆ ಆತನಿಗೆ ತಡೆಯೋಕ್ಕಾಗಿಲ್ಲ. ನೀನು ದೇವ್ರ ಹತ್ರ ಕನೆಕ್ಟ್ ಆಗಿದೆಯಮ್ಮ? ದೇವ್ರ ಹತ್ರ ನೀನು ಕನೆಕ್ಟ್ ಆಗಿದೆಯಾ? ವಾಕ್ಯದ ಮೂಲಕ ದೇವ್ರ ಹತ್ರ ಕನೆಕ್ಟ್ ಆಗಬೇಕು, ಪ್ರಾರ್ಥನೆಯ ಮೂಲಕ ದೇವ್ರ ಹತ್ರ ಕನೆಕ್ಟ್ ಆಗಬೇಕು. ಸುಮ್ಮನೆ ಕಾಟಾಚಾರಕ್ಕೆ ನಾವು ಬೈಬಲ್ ಹಿಡ್ಕೊಳ್ಳೋದು, ಕಾಟಾಚಾರವಾಗಿ ಏನೋ ಪ್ರಾರ್ಥನೆ ಮಾಡಿದ್ದೀವಿ ಅನ್ನೋದು, ಕಾಟಾಚಾರಕ್ಕೆ ಏನೋ ವಾಕ್ಯ ಓದಿದ್ದೀವಿ ಅನ್ನೋದು, ಅದು ನಮ್ಮನ್ನು ದೇವರೊಟ್ಟಿಗೆ ಬಂಧನ ಬೆಸೆಯಲ್ಲ. ಇಂಪಾಸಿಬಲ್. ಯೇಸು ಸ್ವಾಮಿಗೆ ಆ ಕ್ಷಣದಲ್ಲಿ ಗೊತ್ತಾಯಿತು, ಯೆಹೋವ ದೇವರು ಪಾಪವನ್ನು ನೋಡಲಾರದೆ ದೂರ ಆಗಿದ್ದಾನೆ. ಆ ಕ್ಷಣ ಯೇಸು ಸ್ವಾಮಿಗೆ ಬಹಳ ಯಾತನೆಯಾಗಿತ್ತು. ನನ್ನ ದೇವರೇ, ಅಪ್ಪ ಅಂತ ಕರೀಲಿಲ್ಲ ಟೈಮಲ್ಲಿ. ಆತನು ಸರ್ವಶಕ್ತನು. ಈಗ ನಾನು ಪಾಪವಾಗಿದ್ದೀನಿ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಈ ಮಾತನ್ನು ಹೇಳುವುದರ ಮುಖಾಂತರ ಯೇಸು ಸ್ವಾಮಿ ನನಗೆ ಆ ದೈವತ್ವದ ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ. ದೈವತ್ವದ ಮಾರ್ಗ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾತಾಡಿದಂಥ ಮಾತು ಏನಮ್ಮ? ನನಗೆ ನೀರಡಿಕೆ ಆಗಿದೆ. ಅದನ್ನು ವಿಶ್ಲೇಷಣಕಾರರು ಬೇರೆ ಬೇರೆ ರೀತಿಯಲ್ಲಿ ಬರೀತಾರೆ. ಆತನ ನೀರಡಿಕೆ, ಆತನು ಕೇಳಿದ್ದು ನೀರು, ಆದರೆ ಆತನಿಗೆ ಹುಳಿ ದ್ರಾಕ್ಷಾರಸ ಕೊಡ್ತಾರೆ. ಈ ಲೋಕದಲ್ಲಿ ನೀನು ಸೊಸೈಟಿಯಿಂದ ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ, ಸೊಸೈಟಿ ನಿನಗೆ ಕೊಡೋದೇ ಬೇರೆ. ನೀನು ಇಂಥ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡುವಂಥ ಅನುಭೂತಿ, ಸಹಾನುಭೂತಿ, ಪ್ರೇಮ, ಅವು ಏನೇ ಆಗಿರ್ಬೋದು, ಆದರೆ ಆ ವ್ಯಕ್ತಿ ಕೊಡೋದು ಬೇರೆ ಆಗಿದ್ದಾಗ ನಿನ್ನ ಆಲೋಚನೆಯೇ ಬದಲಾಗುತ್ತೆ. ಅದನ್ನು ಸ್ವಾಮಿ ಶಿಲುಬೆ ಮೇಲೆ ತೋರಿಸ್ಕೊಡ್ತಾನೆ. ಅದಕ್ಕೆ ವಾಕ್ಯ, ನಾನು ನಿಮಗೆ ನೀರನ್ನು ಕೇಳಿದೆ, ನೀವು ನನಗೆ ಹುಳಿ ದ್ರಾಕ್ಷಾರಸವನ್ನು ಕೊಟ್ರಿ ಅಂತೇಳಿ ಪ್ರವಾದನೆಯಲ್ಲಿ ಮೊದಲೇ ಬರೆದಿದೆ. ಸ್ವಾಮಿಗೆ ನೀರಿಡಿಕೆ ಆಗಿತ್ತಂತೆ. ಬಹುಶಃ ದೈಹಿಕವಾಗಿ ಆತನ ನೀರಿಡಿಕೆ ಆಗಿರ್ಬೋದು ಮನುಷ್ಯನಾಗಿ, ಆದರೆ ಆತ್ಮಿಕವಾಗಿ ಆತನಿಗೆ ಆತ್ಮಗಳ ಒಂದು ದಾಹ ಇತ್ತು. ಒಂದು ರೀತಿಯ ಶ್ರಮೆ ಆತನನ್ನು ಕಾಡ್ತಾ ಇತ್ತು. ಶ್ರಮೆಯ ಮಾರ್ಗವನ್ನು ಸ್ವಾಮಿ ತೆರೆದಿಟ್ಟ. ಅದಾದ ಮೇಲೆ ಆತನು ತೀರಿತು, ಸಮಾಪ್ತಂ ಅಂತ ಹೇಳ್ದ. ವಿಜಯದ ಮಾರ್ಗವನ್ನು ಓಪನ್ ಮಾಡಿದ ಸ್ವಾಮಿ ನಮಗೋಸ್ಕರ. ವಿಜಯದ ಮಾರ್ಗ ಏನು ತೀರ್ತು? ನಿನ್ನ ಪಾಪಮಯ ಜೀವಿತ ತೀರಿ ಹೋಯಿತು.
ನಿನ್ನ ರೋಗಗಳು ತೀರಿ ಹೋದುವು, ನಿನ್ನ ಶಾಪಗಳು ತೀರಿ ಹೋದವು, ನಿನ್ನ ಜನ್ಮ ಪಾಪ ಕರ್ಮ ಪಾಪಗಳು ತೀರಿ ಹೋದು ಶಿಲುಬೆ ಮೇಲೆ. ವಾಕ್ಯ ಹೇಳುತ್ತೆ, ಎಲ್ಲವನ್ನು ಆತನ ಶಿಲುಬೆ ಮೇಲೆ ತಾನೇ ಹೊತ್ತುಕೊಂಡ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವಿನ್ನೂ ಅನಾರೋಗ್ಯದಲ್ಲಿರೋದು ದೇವರ ಚಿತ್ತ ಅಲ್ಲ. ಅನಾರೋಗ್ಯ ನಮ್ಮನ್ನು ಬಾಧಿಸುವಾಗ ಸ್ವಾಮಿ ನನ್ನನ್ನು ಕಾಪಾಡು, ಸ್ವಾಮಿ ನನಗೆ ಒಳ್ಳೆ ಆರೋಗ್ಯ ಕೊಡು ಅಲ್ಲ. ಸ್ವಾಮಿ ನನಗೆ ಕೊಟ್ಟಂಥ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ ನನಗೆ ವಿಶ್ವಾಸ ಕೊಡು, ಅದು ಪ್ರಾರ್ಥನೆ ಆಗಿರಬೇಕು. ಕಿಂಗ್ ಆಫ್ ಕಿಂಗ್ಸ್ ಸಭೆಯ ವಿಶ್ವಾಸಿಗಳಾಗಿ ನಾವು, ಸ್ವಾಮಿ ಇಲ್ಲೇನೋ ನೋಯ್ತಾ ಇದೆ ಸ್ವಾಮಿ, ನಿನ್ನ ಹಸ್ತ ಮುಟ್ಟಿ ಕಾಪಾಡಪ್ಪ, ಇಲ್ಲ. ಶಿಲುಬೆ ಮೇಲೆ ಸ್ವಾಮಿ ತೀರಿತು ಅಂದ್ಬಿಟ್ಟ, ಎಲ್ಲ ತೀರಿ ಹೋಯಿತು. ಸ್ವಾಮಿ ಇಲ್ಲಿ ನೋವು ಬರ್ತಾ ಇದೆ, ನನಗೇನೋ ಇದು ಹೃದಯ ಸಂಬಂಧಪಟ್ಟ ನೋವು ಅಂತ ಅನ್ನಿಸ್ತಾ ಇದೆ, ಆದರೆ ಶಿಲುಬೆ ಮೇಲೆ ನೀನು ತೀರಿತು ಅಂತ ಹೇಳುವಾಗ ಎಲ್ಲ ರೋಗಗಳು ಆಗಲೇ ಮುಗಿದು ಹೋಯಿತು. ಆ ಒಂದು ವಿಜಯವನ್ನು ನಾನು ಪಡ್ಕೊಳ್ಳೋಕ್ಕೆ ಈ ಅಲ್ಪ ವಿಶ್ವಾಸ ಸಾಕಾಗ್ತಾ ಇಲ್ಲ. ನಿನ್ನ ಪರಿಶುದ್ಧಾತ್ಮನ ಶಕ್ತಿ ಕೊಟ್ಟು ನನಗೆ ಆ ಒಂದು ಆರೋಗ್ಯವನ್ನು ನಾನು ಎಂಜಾಯ್ ಮಾಡಬೇಕು ಸ್ವಾಮಿ, ಅದು ನಿನ್ನ ಪ್ರಾರ್ಥನೆ ಆಗಿರಬೇಕು. ಆಗ ನಿನಗೆ ಯಾವ ರೋಗಗಳು ನಿನ್ನನ್ನು ಬಾಧಿಸೋದಿಲ್ಲ, ಯಾವ ಭಯ ನಿನ್ನನ್ನು ಕಾಡೋದಿಲ್ಲ. ಆತನ ಶಿಲುಬೆ ಮೇಲೆ ತೀರಿತು ಅಂದ. ಮತ್ತೆ ತಂದೆಯೇ ಅಂದ. ಸ್ಟಾರ್ಟಿಂಗಲ್ಲಿ ತಂದೆಯೇ ಅಂತ ಶುರು ಮಾಡಿದ್ದ, ಮತ್ತೆ ಲಾಸ್ಟಲ್ಲಿ ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಅಕೌಂಟಬಿಲಿಟಿ ನೀನು ಕೊಟ್ಟಿ ಸ್ವಾಮಿ ಕೆಲಸ, 3.5 ವರ್ಷ ನಿಭಾಯಿಸಿದೆ, ಗೋ ಐ ಆಮ್ ಕಮಿಂಗ್ ಬ್ಯಾಕ್, ನನ್ನ ಕೆಲಸ ಮುಗೀತು, ಬರ್ತೀನಿ, ಮತ್ತೆ ಮೇಲೆ ಹೋಗ್ಬಿಡ್ತೀನಿ, ಆಮೇಲೆ ನೀನು ಯಾವಾಗ ಬಾ ಅಂದರೆ ಬಂದುಬಿಡ್ತೀನಿ ನ್ಯಾಯಾಧಿಪತಿಯಾಗಿ. ಅಕೌಂಟ್ ಸ್ವಾಮಿಗೆ ಇವತ್ತು ನೀನು ಹೇಳ್ತೀಯ, ನಾನು ಕರೆಕ್ಟಾಗಿದ್ದೀನಿ ಸ್ವಾಮಿ, ನಿನ್ನ ಮುಂದೆ ವಾಕ್ಯ ಕರೆಕ್ಟಾಗಿ ಓದ್ತಾ ಇದ್ದೀನಿ ಸ್ವಾಮಿ, ಅವತ್ತು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೆ, ನಾನು ನಿಜವಾಗಲೂ ವಾಕ್ಯ ಚೆನ್ನಾಗಿ ಓದ್ತೀನಿ, ಅರ್ಥಪೂರ್ಣವಾಗಿ ಓದ್ತೀನಿ, ನಾನು ಏನು ಓದ್ತಾ ಇದ್ದೀನಿ ನಾನು ಗ್ರಹಿಸೋದಕ್ಕೆ ಇಷ್ಟಪಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ನಾನು ಕೊಡ್ತೀನಿ ಸ್ವಾಮಿ, ನನ್ನನ್ನು ನಾನು ಡಿನೈ ಮಾಡ್ತೀನಿ, ನನ್ನನ್ನು ನಾನು ತಿರಸ್ಕರಿಸ್ಕೊಳ್ತೀನಿ, ನನ್ನನ್ನು ನಾನು ಅಲ್ಲಗಳಿತೀನಿ ಸ್ವಾಮಿ, ಮರಣವಾದರೆ ನನಗೆ ಲಾಭ ಅಲ್ವಾ? ಜೀವಿಸುವುದಾದರೆ ಏನಂತಾನೆ, ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್ ಬಟ್ ಟು ಡೈ ಇಸ್ ಗೇನ್. ಜೀವಿಸುವುದಾದರೆ ಕ್ರಿಸ್ತನಿಗಾಗಿ, ಮರಣವಾದರೆ ಅದು ನನಗೆ ಜಯ ಲಾಭ. ನಮಗೆ ಮರಣ ಬೇಡಪ್ಪ, ಅದ್ರ ಬಗ್ಗೆ ಮಾತಾಡಬೇಡ್ರಿ. ಮರಣದ ಭಯ ನಮ್ಮನ್ನು ಇನ್ನೂ ಕಾಡ್ತಾ ಐತೆ ಅಂದರೆ ನಾವು ಇನ್ನೂ ನಮ್ಮನ್ನು ನಾವು ಅಲ್ಲೆಗೆಳೆದಿಲ್ಲ, ನಮ್ಮನ್ನು ನಾವು ತಿರಸ್ಕಾರ ಮಾಡಿಕೊಂಡಿಲ್ಲ, ನಮ್ಮನ್ನು ನಾವು ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನಿಗೆ ನಾವು ಗುರುತಿಸ್ಕೊಂಡಿಲ್ಲ. ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ, ಶಿಲುಬೆ ಮಾತು ನಾಶನದಲ್ಲಿರುವವರಿಗೆ ಹುಚ್ಚು ಮಾತು, ಆದರೆ ರಕ್ಷಣೆಯಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. ಸಂತೃಪ್ತಿಯಾದಂಥ ಮಾರ್ಗವನ್ನು ತೆಗೆದ ಸ್ವಾಮಿ. ನೀನು ಹೇಳ್ತೀಯ ಇವತ್ತು, ಸ್ವಾಮಿ ಈ ಕ್ಷಣದಲ್ಲಿ ಒಂದು ವೇಳೆ ನಾನು ನಿನ್ನ ಬೆಳಗ್ಗೆ ಬರಬೇಕು ಅಂತ ನಿನ್ನ ಚಿತ್ತ ಅಲ್ಲ, ಖಂಡಿತವಾಗಿ ಅಲ್ಲ. ಯಾಕೆಂದರೆ ವಾಕ್ಯದ ಪ್ರಕಾರ ಮನುಷ್ಯನ ಆಯುಷ್ಯ 70 ವರ್ಷ, ಬಲ ಹೆಚ್ಚಿದರೆ 80. ಸ್ವಾಮಿ ನಾನು ನಿನ್ನ ಬಳಿ ಬರುವಾಗ ಸ್ವಾಮಿ ಸಂತೃಪ್ತಿಯಿಂದ ಬರ್ತೀನಿ ಸ್ವಾಮಿ. ಅನೇಕ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೀನಿ ಸ್ವಾಮಿ. ಇಷ್ಟು ಆತ್ಮಗಳ ನಿನ್ನ ಕಡೆ ತಂದಿದ್ದೀನಿ ಸ್ವಾಮಿ. ಇಷ್ಟು ಮಂದಿ ನನಗೆ ಕ್ಷಮಿಸಿದ್ದೀನಿ ಸ್ವಾಮಿ. ನನಗೆ ಮೋಸ ಮಾಡಿದವರಿಗೆ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೀನಿ ಸ್ವಾಮಿ. ನನಗೆ ಅವಮಾನ ಮಾಡಿದವ್ರನ್ನ ಕ್ಷಮಿಸ್ಬಿಟ್ಟೀನಿ ಸ್ವಾಮಿ. ನನ್ನಲ್ಲಿ ಯಾವುದೇ ಕಪಟ ಇಲ್ಲ. ಇನ್ನು ಬೇರೆಯವ್ರ ಮೇಲೆ ನನಗೆ ಯಾವುದೇ ಒಂದು ನೋವಿನ ಭಾವನೆ ಇಲ್ಲ. ಇನ್ನೊಬ್ಬರ ಬಗ್ಗೆ ಏನತ್ರ ದುಃಖ ಇಲ್ಲ. ಇನ್ನೊಬ್ಬರು ನೋಡಿ ನನಗೆ ಬೇಜಾರು ಆಗೋದಿಲ್ಲ. ಯಾಕೆಂದರೆ ಅವ್ರು ನನಗೆ ಕ್ಷಮಿಸ್ಬಿಟ್ಟೀನಿ ಸ್ವಾಮಿ. ಆ ತೃಪ್ತಿ ನಿನ್ನ ಮನಸ್ಸಲ್ಲಿ ಇದೆಯಾ? ಹೊರಗಿನ ನೋಟಕ್ಕೆ ನೀನು ಏನಾಗಿದೆಯೋ ಅದು ಜನರನ್ನು ಮೆಚ್ಚಿಸೋಕ್ಕಷ್ಟೇ. ಈ 4 ಗೋಡೆಗಳ ಮಧ್ಯೆ ಮಾತ್ರ ನಿನ್ನ ಡ್ರಾಮಾ. ಆದರೆ ಏಕಾಂತದಲ್ಲಿ ನೋಡುವಂಥ ನಿನ್ನ ತಂದೆ ನಿನಗೆ ಹಾಕುವಂಥ ಪ್ರಶ್ನೆ, ಆ ಸಂತೃಪ್ತಿ ನಿನಗಿದೆಯಾ? ನಾನು ಇಷ್ಟು ವರ್ಷದಿಂದ ಈ ಸಭೆಯಲ್ಲಿದ್ದೀನಿ, ಇಷ್ಟು ವರ್ಷದಿಂದ ಈ ದೇವರ ಸೇವಕ ಪಾಲನೆಯಲ್ಲಿ, ಲಾಲನೆಯಲ್ಲಿ, ಪೋಷಣೆಯಲ್ಲಿ ನಾನು ಇದ್ದೀನಿ, ಬೆಳೀತಾ ಇದ್ದೀನಿ. ನಿಜವಾಗಲೂ ನಾನು ಅಂದಿನಿಂದ ಇಂದಿನವರೆಗೆ ಆತ್ಮಿಕವಾಗಿ ಬಹಳಷ್ಟು ಸತ್ಯಾಂಶ ತಿಳ್ಕೊಂಡಿದ್ದೀನಿ, ಅದನ್ನು ನನ್ನ ಜೀವನ ಅಳವಡಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ತೃಪ್ತಿ ನಿನಗಿದೆಯಾ? ಇಲ್ಲವಾದರೆ ನೀನು ಅಲ್ಲಗಳೆದಿಲ್ಲ. ಯು ಹ್ಯಾವ್ ನಾಟ್ ಡಿನೈಡ್ ಯುವರ್ ಸೆಲ್ಫ್. ಆ ಡಿನೈಲ್ ಅನ್ನುವಂಥ ನಿನ್ನನ್ನು ತಿರಸ್ಕಾರ ಮಾಡಿಕೊಳ್ಳೋದು ಅಷ್ಟು ಸಣ್ಣ ಟಾಪಿಕ್ ಅಲ್ಲ ಅದು.
ಅದಕ್ಕೆ ಪೌಲ ಹೇಳ್ತಾನೆ, ಪ್ರತಿ ದಿವಸ ನಾನು ಶಿಲುಬೆಗೆ ಹಾಕಲ್ಪಡ್ತಾ ಇದ್ದೀನಿ, ಜಜ್ಜಲ್ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾವು ಇನ್ನೊಬ್ಬರನ್ನು ಜಜ್ಜದಲ್ಲಿ ಖುಷಿ ಪಡ್ತೀವಲ್ಲ, ನಮ್ಮ ಮಾತಿನಿಂದ, ನಮ್ಮ ನೋಟದಿಂದ, ನಮ್ಮ ವರ್ತನೆಯಿಂದ, ನಮ್ಮ ಇರುವಂಥ ಸ್ಟ್ಯಾಟಸ್ಸಿಂದ ಎಲ್ಲ ಮಣ್ಣು ಪಾಲಾಗತ್ತೆ, ಎಲ್ಲ ಮಣ್ಣು ಪಾಲಾಗತ್ತೆ. ನಾನು ಈಗಲೇ ಹೇಳಿದೆ, ನನ್ನ ದೊಡ್ಡಪ್ಪ ಅವರು ಕೋವಿಡ್ ವಾರ್ಡಲ್ಲಿರುವಾಗ ಅವರ ಕೈ, ಒಕ್ಕ ನಿಮಿಷ ಕೋವಿಡ್ ವಾರ್ಡ್ ಅವತ್ತೊಂದು 21,000 ರೂಪಾಯಿ ಇತ್ತು ಮೆಡಿಸಿನ್ಗೋಸ್ಕರ. ಒ ಪಿ ಡಿಯಲ್ಲಿ ಎಲ್ಲ ಮೆಡಿಸಿನ್ಸ್ ಹೊರಗಡೆ ತೊಗೊಂಬರಬೇಕು. ನಾನು ಹೋಗ್ತಾಯಿದ್ದೆ, ದುಡ್ಡು ಕೊಟ್ಟು ಬರ್ತಾಯಿದ್ದೆ, ಮತ್ತು ದುಡ್ಡು ಕೊಟ್ಟು ಬರ್ತಾಯಿದ್ದೆ. ಅವರಿಗೆ ಡಾಕ್ಟ್ರ್ ಹೇಳಿದರು, ಕರೆದು, ಡಾಕ್ಟರ್ ಶ್ರೀನಿವಾಸ್ ಅಂತ ಅನೆಸ್ಥೆಟಿಸ್ಟು, ಫ್ರಾನ್ಸಿಸಿನ ಸ್ವಲ್ಪ ಹೊತ್ತು ಅವ್ರನ್ನ ಶಿಫ್ಟ್ ಮಾಡ್ತಾಯಿದ್ದೀವಿ, ಅವ್ರ ಹತ್ರ ದುಡ್ಡು ಗಿಡ್ಡು ಏನು ಇರೋದು ಬೇಡ, ಬಂಗಾರ ತೊಗೊಂಬಿಡ್ರಿ, ಅವರಿಗೆ ಕಾನ್ಷಿಯಸ್ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದರು. ನಾನು ಕೇಳಿದೆ, ದೊಡ್ಡಪ್ಪ ಮೈಕಲ್ಲಿ ಮಾತಾಡಬೇಕಲ್ಲಿ, ಕೋವಿಡ್ ವಾರ್ಡ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಗ್ಲಾಸ್ ಇರುತ್ತೆ, ಆ ಕಡೆ ಮೈಕಲ್ಲಿ ಮಾತಾಡ್ಕೋಬೇಕು, ಸೆಕೆಂಡ್ ICU ತುಂಬ ಸೀರಿಯಸ್ ಇರೋ ಪೇಷಂಟ್ಸು. ದೊಡ್ಡಪ್ಪ ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಕೊಡ್ತೀರಾ? ನನಗೆ ಬೇಕಪ್ಪ, ನನಗೆ ಖರ್ಚಿಗೆ ಬೇಕು. ಅವ್ರ ಪ್ರಕಾರ ಏನು ಅಂದರೆ, ಇವನು ಮನೆಗೆ ಹೋಗ್ಬಿಡ್ತಾನೆ, ಇಲ್ಲಿ ಡಾಕ್ಟರ್ಸ್ ಸಡನ್ನಾಗಿ ಮೆಡಿಸಿನ್ಸ್ ಬೇಕು ಅಂತ ಹೇಳ್ತಾರೆ, ನಾನು ವಾರ್ಡ್ ಬಾಯ್ ಕೊಟ್ಟು ತರಿಸ್ಕೋಬೇಕು, ನನಗೆ ತಂದುಕೊಡೋ ಯಾರಿದ್ದಾರೆ ದುಡ್ಡಿರಲಿಲ್ಲ ಅಂದರೆ? ನನಗೆ ನೀವು ನಕ್ಕಂಗೆ ನಾನು ಸ್ವಲ್ಪ ನಕ್ಬಿಟ್ಟು, ಏನು ಈ ಮನುಷ್ಯ ದುಡ್ಡು ಅಂತದಾನೆ, ಇಲ್ಲೊಂದು ಡಾಕ್ಟರ್ ನೆಕ್ಸ್ಟ್ ಈ ಸ್ಟೇಜ್ಗೆ ಹೋಗಂತ ಇದ್ದಾರಲ್ಲ, ಸಡನ್ನಾಗಿ ಆತ್ಮಹತ್ಯೆ ಸಹಾಯ ಮಾಡ್ದ. ಓಕೆ ದೊಡ್ಡಪ್ಪ, ನಿಮಗೆ ಮೆಡಿಸನ್ಗೋಸ್ಕರ ದುಡ್ಡು ಬೇಕು ಅಂತ ಹೇಳ್ತಿರಲ್ಲ, ನಾನು ಎಲ್ಲಿಗೆ ಹೋಗಲ್ಲ, ಕೆಳಗಡೆನೇ ಗಿಡದ ಕೆಳಗೆ ಕೂತ್ಕೊಂಡಿರ್ತೀನಿ, ನೀವು ಫೋನ್ ಮಾಡಿರಿ, ಮಾಡಿದ ತಕ್ಷಣ 2 ನಿಮಿಷದಲ್ಲಿ ನಾನು ತಂದು ಮೆಡಿಸಿನ್ ತಂದು ಕೊಡ್ತೀನಿ. ಓಕೆ 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 ಅಂದರು, ದುಡ್ಡು ಕಳಿಸಿದರು. ಅದಾಗಿ ಕೆಲವು ನಿಮಿಷಗಳಲ್ಲಿ ಅನ್ಕಾನ್ಷಿಯಸ್ ಆದರು ಅವರು. 20,000 ಬೆಲೆ ಇಲ್ಲವಾಗಿ ಹೋಯಿತು. ಕೆಲವು ನಿಮಿಷಗಳಲ್ಲಿ ಅವ್ರ ಬಾಡಿ ಪ್ಯಾಕ್ ಮಾಡ್ಕೊಂಡು ನಾವು ಹೊರಗೆ ಬಂದ್ವಿ. ಇನ್ನು ಆಸ್ತಿ, ಅಂತಸ್ತು, ಒಳ್ಳೆ ಬಟ್ಟೆ, ಒಳ್ಳೆ ಮೊಬೈಲ್, ಒಳ್ಳೆ ಕಾರು, ಏನು ಒಳ್ಳೆ ಏನೂ ಇಲ್ಲ ಪ್ರಪಂಚದಲ್ಲಿ, ಏನೂ ಇಲ್ಲ. ಕ್ರಿಸ್ತನಿಗೋಸ್ಕರ ನಿನ್ನನ್ನು ನೀನು ಶಿಲುಬೆಗೆ ಹಾಕಿಸಲ್ಪಡಬೇಕು. ಕ್ರಿಸ್ತನಿಗೋಸ್ಕರ ಶಿಲುಬೆಗೆ ಹಾಕಿಸಲ್ಪಡಬೇಕು. ನಿನ್ನಲ್ಲಿ ಗರ್ವ ಇದೆಯಾ? ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೊರಗಡೆ ನೋಟಕ್ಕೆ ಬಹಳ ವಿನಯತೆಯಿಂದ ಇರಬಹುದು, ಗರ್ವ ನಿನ್ನನ್ನು ಆಳ್ತಾ ಇರುತ್ತೆ. ನಾನು ಯಾರಿಗೇನು ಕಡಿಮೆ, ನಾನು ಯಾರಿಗಿಂತ ಏನು ಹೆಚ್ಚಿಲ್ಲ ಇರ್ತದೆ ಮನುಷ್ಯನಾದ ಮೇಲೆ. ದೇವ್ರ ಮುಂದೆ ಮೊಣಕಾಲು ಹಾಕಿ, ಸ್ವಾಮಿಯ ಗರ್ವ ಎಲ್ಲೋ ಕೆಲಸ ಮಾಡ್ತಾಯಿದೆ, ಕ್ಷಮಿಸ್ಬಿಡಯ್ಯ. ಅಹಂ ಇರ್ತದೆ, ಕ್ಷಮಿಸ್ಬಿಡು ಸ್ವಾಮಿ. ನನ್ನ ಹೆಂಡತಿ ಬಗ್ಗೆ ನನಗೆ ಹೆಮ್ಮೆ, ನನ್ನ ಬ್ಯೂಟಿ ಬಗ್ಗೆ ನನಗೆ ಹೆಮ್ಮೆ, ನನ್ನ ಮಕ್ಕಳ ಬಗ್ಗೆ ಗರ್ವ. ಕ್ಷಮಿಸಯ್ಯ ಏಸಯ್ಯ. ಅವ್ರ ಮಕ್ಕಳು ನೋಡಿ ಹೆಂಗಿದ್ದಾರೆ, ನನ್ನ ಮಕ್ಕಳು ಹೆಂಗಿದ್ದಾರೆ, ಅವ್ನ ಹೆಂಡತಿ ನೋಡಿ ಹೆಂಗಿದ್ದಾಳೆ, ನನ್ನ ಹೆಂಡತಿ ನೋಡಿ ಹೆಂಗಿದ್ದಾಳೆ, ಅವಳ ಗಂಡ ನೋಡಿ ಹೆಂಗಿದೆ, ನನ್ನ ಗಂಡ ಹೆಂಗಿದ್ದಾನೆ, ನನ್ನ ಮನೆ ಹೆಂಗಿದೆ. ಬೇಡ ಬೇಡ ಬೇಡ. ಕ್ರಿಸ್ತನಿಗೋಸ್ಕರ ನಾವು ಶಿಲುಬೆಗೆ ಹಾಕಲ್ಪಡಬೇಕು. ಪ್ರತಿಯೊಬ್ಬನು ತನ್ನನ್ನು ತಾನು ತಿರಸ್ಕಾರ ಮಾಡಿಕೊಂಡು ನನ್ನ ಹಿಂದೆ ತನ್ನ ಶಿಲುಬೆಯನ್ನು ತಾನು ಹೊತ್ತು ಬರಬೇಕು. ರೆಡಿ ಇದೆಯಾ ಇವತ್ತು? ಸ್ವಾಮಿಗೆ ಹೇಳ್ತೀಯ, ಸ್ವಾಮಿ ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ನೀನು ಸ್ವಾಮಿ. ಶಿಲುಬೆ ಮೇಲೆ 7 ಮಾತು ಸ್ವಾಮಿ ಮಾತಾಡಿದ. ಸುಮ್ಮನೆ ಸುಮ್ಮನೆ ಮಾತಾಡಲಿಲ್ಲ. ಒಂದೊಂದು ನಾವು ತುಂಬ ಇದು ಮಾತಾಡ್ತಾ ಹೋದರೆ ಒಂದು ವಚನವನ್ನು ನಾವು 1 ತಿಂಗಳು ಬಗ್ಗೆ ಮಾತಾಡ್ಬೋದು. ದೊಡ್ಡ ದೊಡ್ಡ ಬುಕ್ಸೇ ಬರೆದು ಬಿಟ್ಟಾರೆ ಈ ಒಂದೊಂದು ವಾಕ್ಯಗಳ ಮೇಲೆ. ಇನ್ನೂ PhDಗಳು ಮಾಡ್ತಾನೇ ಇದೆ. ಅಷ್ಟು ಸುಲಭವಾದ ಮಾತುಗಳಲ್ಲ. 5 ನಿಮಿಷದಲ್ಲಿ 3 ನಿಮಿಷ ಗುಡ್ ಫ್ರೈಡೇ ಮಾತಾಡುವಂಥ ಮಾತಲ್ಲ. ಆದರೆ ಆ 7 ಮಾತುಗಳು ನನ್ನ ಜೀವನವನ್ನು ಬದಲಾಯಿಸಬೇಕು. ನಾನು ಶಿಲುಬೆಗೆ ಹಾಕಿಸಲ್ಪಡಬೇಕು. ಶಿಲುಬೆಗೆ ಹಾಕಿಸಲ್ಪಟ್ಟಂಥ ಕ್ರಿಸ್ತನೊಟ್ಟಿಗೆ ನನ್ನನ್ನು ನಾನು ಗುರುತಿಸಿಕೊಳ್ಳಬೇಕು. ಆಗ ಮಾತ್ರ ಆತನು ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳಿಗೆ ನನ್ನ ಜೀವನದಲ್ಲಿ ಅರ್ಥ ಬರುತ್ತೆ. ಇಲ್ಲವಾದರೆ ಇನ್ನೊಂದು ಗುಡ್ ಫ್ರೈಡೇ ಬರುತ್ತೆ, ಈಸ್ಟರು ಬರುತ್ತೆ, ಮತ್ತೆ ಹಾಲ್ ಬುಕ್ ಮಾಡ್ತಾರೆ ಪಾಸ್ಟ್ರು, ಮತ್ತೆ ಅಲ್ಲಿ ನಿಮಗೆಲ್ಲ ದೊಡ್ಡ ಮೀಟಿಂಗ್ ಇರುತ್ತೆ. ಪ್ರೀತಿಯ ದೇವಚಂದ್ರ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. 1 ನಿಮಿಷ ನಿಮಗೆ ಕೊಡ್ತೀನಿ, 1 ನಿಮಿಷ ಕೊಡ್ತೀನಿ. ಸಾಧ್ಯವಾದರೆ ಮೊಣಕಾಲು ಹಾಕಿ, ಇಲ್ಲವಾದರೆ ಇರುವಂಥ ಜಾಗದಲ್ಲಿ 1 ನಿಮಿಷ ನಿನ್ನನ್ನು ನೀನು ಅಲ್ಲಗಳೆಯೋದಕ್ಕೆ ಸಿದ್ಧಳಾಗಿದೆಯಾ ಪರೀಕ್ಷೆ ಮಾಡಿಕೊ. ನಿನ್ನನ್ನು ನೀನು ಅಲ್ಲಗಳೆದುಕೊಂಡು ಜೀವಿಸುವವನು ನಾನಲ್ಲ, ಜೀವಿಸುವವಳು ನಾನಲ್ಲ, ಇನ್ನು ಮೇಲೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಆತನ ಅಮ್ಮನನ್ನು ಯಾವ ರೀತಿ ಗೌರವಿಸಿದ ಆ ರೀತಿ ನಾನು ಗೌರವಿಸ್ತೇನೆ. ವೈರಿಗಳನ್ನು ಯಾವ ರೀತಿ ಕ್ಷಮಿಸಿದ ಆ ರೀತಿ ಕ್ಷಮಿಸ್ತೇನೆ. ತನ್ನನ್ನು ದ್ವೇಷಿಸಿದವರನ್ನು ಯಾವ ರೀತಿ ಪ್ರೀತಿಸಿದ ಆ ರೀತಿ ಪ್ರೀತಿಸ್ತೇನೆ.
ಒಂದು ಕ್ಷಣ ತೀರ್ಮಾನ ಮಾಡು. ಇಂಪಾಸಿಬಲ್, ಸಾಧ್ಯವಿಲ್ಲ ಅನ್ನುವಂಥ ಕೆಲವು ಆಲೋಚನೆಗಳು ಬರ್ತವೆ. ಆದರೆ ವಾಕ್ಯ ಹೇಳುತ್ತೆ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಲು ಶಕ್ತ ನನ್ನ ದೇವರು. ಇಂಥ ಸಮಯಗಳಲ್ಲಿ ಪವಿತ್ರಾತ್ಮನ ನಾವು ಬೇಡಿಕೊಳ್ಳುವಾಗ ಪವಿತ್ರಾತ್ಮನ ಎಲ್ಲ ಸತ್ಯಾಸತ್ಯತೆಗಳು ವಿವೇಚಿಸುವಂಥ ಆತನು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಇನ್ನೂ ನಿನಗೆ ಕ್ಷಮಿಸದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರನ್ನ ಕ್ಷಮಿಸ್ಬಿಡು. ದ್ವೇಷ ಯಾರ ಮೇಲೆ ಅದಿದ್ದರೆ ಆ ದ್ವೇಷ ತೆಗೆದುಹಾಕ್ಬಿಡು. ಅಮ್ಮ ಅಪ್ಪನಿಗೆ ನೀನು ಗೌರವ ಕೊಟ್ಟಿಲ್ಲ, ದಯಮಾಡಿ ಸಾರಿ ಅಂತ ಹೇಳಿಬಿಡು. ನಿನ್ನ ವರ್ತನೆಯಲ್ಲಿ ತೋರಿಸು. ಎಷ್ಟು ನೋವು ಮಾಡಿದೆಯಾ ಅಮ್ಮನಿಗೆ, ಎಷ್ಟು ನೋವು ಮಾಡಿದೆಯಾ ಅಪ್ಪನಿಗೆ. ಯಾವುದೋ ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತೀಯ ನೀನು ಅವ್ರನ್ನ, ವಯಸ್ಸಾಯಿತು ಅಂತೇಳಿ, ಹೊಲಸಾಗಿದ್ದಾರೆ ಅಂತೇಳಿ ಯಾವುದೊಂದು ರೂಮಲ್ಲಿ ಕೂಡ ಹಾಕ್ಬಿಡ್ತೀಯ. ಬೇಡ. ನಿನ್ನನ್ನು ಅದೇ ರೀತಿ ಕೂಡಿ ಹಾಕಿದರೆ ನೀನು ಇಷ್ಟರಲ್ಲಿ ಜೀವಂತವಾಗಿ ಇರ್ತಿರಲಿಲ್ಲ. ನೀನು ಈ ಸ್ಥಿತಿ ನೀನು ಬರ್ತಾ ಇರಲಿಲ್ಲ. ಆಕೆ ಮಾಡಿದಂಥ ಒಂದು ತೀರ್ಮಾನ, ಆತನು ಮಾಡಿದಂಥ ಒಂದು ತೀರ್ಮಾನ ಈ ಹೊತ್ತು ನಿನ್ನನ್ನು ಈ ಮಟ್ಟಿಗೆ ತಗೊಂಬಂದಿದೆ. ವಿಶ್ವಾಸಿಗಳು ನಾವು ಲೋಕಕ್ಕೆ ನಾವು ಉಪ್ಪಾಗಿರಬೇಕು, ಲೋಕಕ್ಕೆ ನಾವು ಬೆಳಕಾಗಿರಬೇಕು. ನನ್ನನ್ನು, ನನ್ನ ಕುಟುಂಬವನ್ನು ನೋಡುವಂಥ ಜನರು, ಹೌದು ಅಮ್ಮನನ್ನು ಈ ರೀತಿ ನಾವು ನಡೆಸ್ಕೋಬೇಕು, ಅಪ್ಪನನ್ನು ನಾವು ಈ ರೀತಿ ಗೌರವಿಸಬೇಕು, ವೈರಿಗಳನ್ನು ಈ ರೀತಿ ಪ್ರೀತಿಸಬೇಕು, ಕುಟುಂಬ ಅಂದರೆ ಈ ರೀತಿ ನಾವು ಜೀವಿಸಬೇಕು ಅನ್ನುವಂಥ ಮಾದರಿ ನಿನ್ನಲ್ಲಿ ಬರಬೇಕು. ಅದಕ್ಕೆ ನಿನ್ನನ್ನು ತಿರಸ್ಕಾರ ಮಾಡ್ಕೋಬೇಕು. ಅಲ್ಲಗಳಿ, ಸೆಲ್ಫ್ ಡಿನಯಲ್ ಇನ್ ಕ್ರೈಸ್ಟ್ ಜೀಸಸ್. ತೀರ್ಮಾನ ಮಾಡು, ಪ್ರಾರ್ಥನೆ ಮಾಡು. ಒಂದು ಕ್ಷಣ. ಮಾಡಿದ ಪಾಪವ ನಾ ಮಾಡದಂತೆ, ಲೋಕದಾಸೆಗೆ ಬಲಿಯಾಗದಂತೆ. ಮಾಡಿದ ಪಾಪವ ನಾ ಮಾಡದಂತೆ, ಲೋಕದಾಸೆಗೆ ಬಲಿಯಾಗದಂತೆ. ನಿನ್ ಪ್ರೀತಿಯ ಈ ಜಗದಲ್ಲಿ, ನಿನ್ ಪ್ರೀತಿಯ ಈ ಜಗದಲ್ಲಿ ಸಾರಲು ನನ್ನನ್ನು ಮಾರ್ಪಡಿಸು, ತೋರಲು ನನ್ನನ್ನು ನೀ ನಡೆಸು. ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲಿ. ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು. ನಿನ್ನ ಪ್ರೀತಿಯ ನಿನ್ನಾಲಯವ ಕಟ್ಟಲು. ಸ್ವಾಮಿ ಕೇಳ್ತೀಯ? ಬದಲಾಯಿಸು ಸ್ವಾಮಿ. ಮಾಡಿದ ಪಾಪ ನಾನು ಮತ್ತೆ ಮಾಡಲ್ಲ ಸ್ವಾಮಿ, ಕ್ಷಮಿಸು. ಎಷ್ಟೋ ಕದ್ದು ಮುಚ್ಚಿ ಪಾಪ ಮಾಡಿದೆ, ಅಮ್ಮ ಅಪ್ಪನಿಗೆ ಮೋಸ ಮಾಡಿದೆ, ಬೇರೆ ಬೇರೆ ಪಾಸ್ವರ್ಡ್ ಇಟ್ಟು ಎಲ್ಲರ ದಾರಿ ತಪ್ಪಿಸಿದೆ ಸ್ವಾಮಿ. ಕೊನೆಗೆ ನಾನೇ ದಾರಿ ತಪ್ಪಿ ಹೋದೆ. ಕದ್ದು ಮುಚ್ಚಿ ಎಷ್ಟೆಲ್ಲ ಹೊಲಸು ವ್ಯಾಪಾರ ಮಾಡಿದೆ. ಅಮ್ಮನಿಗೆ ಗೊತ್ತಾಗಲ್ಲ, ಅಪ್ಪನಿಗೆ ಗೊತ್ತಾಗಲ್ಲ, ಫ್ರೆಂಡ್ಸಿಗೆ ಗೊತ್ತಾಗಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿಗೆ ಗೊತ್ತಾಗಲ್ಲ. ನನ್ನನ್ನು ನಾನೇ ಮೋಸ ಮಾಡಿಕೊಂಡೆ ಸ್ವಾಮಿ. ಈಗೋ ಶಿಲುಬೆ ಹಾಕಲ್ಪಟ್ಟಂಥ ಕ್ರಿಸ್ತನೊಟ್ಟಿಗೆ ನನ್ನನ್ನು ನಾನು ಗುರುತಿಸ್ಕೊಳ್ತೇನೆ ಸ್ವಾಮಿ. ಲೋಕವನ್ನು ನನ್ನ ಬೆನ್ನ ಹಿಂದೆ ಹಾಕ್ತೇನೆ ಸ್ವಾಮಿ. ಶಿಲುಬೆ ನನ್ನ ಮುಂದೆ ಇರಿಸ್ತೀನಿ. ಪೌಲನೊಟ್ಟಿಗೆ ಸೇರಿ ಈಗೋ ನಾನು ಶ್ರೇಷ್ಠವಾದ ಓಟವನ್ನು ಕೊನೆಗಾಣಿಸಿದ್ದೇನೆ. ಜೀವವೆಂಬ ಜಯಮಾಲೆ ನನಗೋಸ್ಕರ ಸಿದ್ಧ ಮಾಡಲ್ಪಟ್ಟಿದೆ. ಸ್ಟೆಫನನ ಹೇಳ್ತಾನೆ, ಈಗೋ ಆಕಾಶದ ಬಾಗಿಲು ತೆರೆಯಲ್ಪಟ್ಟಿದೆ ಅಂತ ನೋಡ್ತಾ ಇದ್ದೇನೆ. ದೇವದೂತರು ನನ್ನನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಎರಡು ಕಡೆ ನಿಂತ್ಕೊಂಡಿದ್ದಾರೆ. ಸ್ಟೆಫನನ್ ನೋಡಿದಂಥ ದೊಡ್ಡ ದೃಶ್ಯ, ಪೌಲನ ಕಂಡಂಥ ಮಹಾ ದರ್ಶನ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ. ಸ್ವಾಮಿ ಹೇಳ್ದ, ಈಗೋ ತೀರಿತು. ಏಸಪ್ಪ, ಇಲ್ಲಿವರೆಗೂ ನೀನು ಮಾತಾಡಿದಿ ಸ್ವಾಮಿ, ಇಲ್ಲಿವರೆಗೂ ನೀನು ಮಾತಾಡಿದಿ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಮಾಡಿಕೊಂಡ ತೀರ್ಮಾನಗಳು ಸ್ವಾಮಿ ನಿನ್ನ ಮುಂದೆ ಸಾಕ್ಷಿಯಾಗಿ ನಿಲ್ಲಲ್ಪಟ್ಟಿವೆ ಸ್ವಾಮಿ. ಸ್ತೋತ್ರ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು.
ಯೇಸುವಿನ ಅತಿ ಶ್ರೇಷ್ಠ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.